ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यम् सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे सच्चिदानन्दं वेदिवर्यं वेदान्तारज्ञम् ಆಯ್ತಲ್ಲ 28 ಏನು ಅಕ್ಷರ ಗೊತ್ತಾಗಲ್ವಪ್ಪ ಅಷ್ಟು ಅಲ್ಲಿ ಭಾಷ್ಯಕಾರರು ಸಮಾನಾಧಿಕರಣಿ ಅಂದಾಗ ಹೊಂದತ್ತೆ ಆ ವ್ಯತಿರೇಕ ದೃಷ್ಟಾಂತ ಇಟ್ಕೊಂಡಾಗ ಗುರುಗಳು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಮಾನ ದೃಷ್ಟಾಂತ ಅಂತ ಇಟ್ಕೊಂಡು ಸರ್ವತ್ರ ದ್ವೇ ಬುದ್ಧಿ ಉಪಲಭ್ಯತೆ ಪಾಠ ಹೊಂದಿಸ್ಕೊಂಡು ಸಮಾನಾಧಿಕರಣಿ ಮಾಡಿದ್ದಾರೆ ಸಮಾನ ದೃಷ್ಟಾಂತ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅದು ಸರ್ವತ್ರ ದ್ವೇ ಬುದ್ಧಿ ಉಪಲಭ್ಯತೆ ಎನ್ನುವಾಗ ಸಮಾನ ದೃಷ್ಟಾಂತ ಹತ್ತಿರವಾಗತ್ತೆ ಅಂತ ಗುರುಗಳ ಭಾವನೆ ವ್ಯತಿರೇಕ ದೃಷ್ಟ ಅದನ್ನು ಪ್ರಸಾದ ಅದಿದೆ ಅದು ಅವರ ಅರ್ಥ ಗುಣಗುಣಿ ಭಾವ ಅದು ಅಲ್ಲಿ ಎಂಬ ಪಾಠವನ್ನು ಅಂಗೀಕರಿಸಿ ಆಗಬಾರ್ದು ಎಂಬ ಮುದ್ದಿದ ಪುಸ್ತಕ ಪಾಠವನ್ನು ಅಂಗೀಕರಿಸಿ ಆಗಬೇಕು ಎಂಬ ಅಲ್ಲಲ್ಲ ಮುದ್ದಿದ ಪುಸ್ತಕದಲ್ಲಿ ಹೀಗೆ ಇರೋದು ಸಮಾನಾಧಿಕರಣೆ ನಮ್ಮ ಹಾಗೆ ಇರ್ತಾರೆ ಹಂಗೆ ಈ ಎಂಬ ಪಾಠವನ್ನು ಅಂಗೀಕರಿಸಿದ ಏನಾಗುತ್ತೆ ಹೀಗೂ ಅರ್ಥ ಪಡುತ್ತೆ ಅದು ಒಂದು ಪಾಠ ಇದೆ ಈ ಒಂದು ಪಾಠ ಅಂಗೀಕರಿಸಿದ ಪಡುತ್ತೆ ಅದಕ್ಕೆ ನಾನು ಆ ಪಾಠವು ಇದೆ ನೆನೆ ಮಾಡಿದೆ 2 ಪುಸ್ತಕ ನೋಡಿದೆ ಎಲ್ಲಾದ್ರೂ ಮುದ್ದೆ ಸಮಾನಾಧಿಕರಣೆ ನನಗೆ ಪೂರ್ವೇ ಇದೆ ನೋಡಿದ್ರ ಈ ಪಾಠದಲ್ಲಿ ಸಮಾನಾಧಿಕರಣೆ ಇದೆ ಇರೋದು ಹಾಗೆ ಎಂಬ ಮುದ್ದಿದ ಪುಸ್ತಕ ಪಾಠವನ್ನು ಅಂಗೀಕರಿಸಿ ಮಾಡಿದ್ರೆ ಹೊಂದತ್ತೆ ಇದು ಹೋದ್ರೆ ಎಂಬ ಪಾಠವನ್ನು ಅಂಗೀಕರಿಸಿ ಅಂದ್ರೆ ಅವರು ಪಾಠ ಅಂಗೀಕರಿಸ್ಕೊಂಡಿದ್ದಾರೆ ಇನ್ನೊಂದು ಪಾಠ ಇದೆ ಅಂತ ನಾನು ಆಮೇಲೆ ಮುಂದೆ ನೀವು ಆಮೇಲೆ ನೀವು ನೋಡಿದ್ರಲ್ಲ ಕಲ್ಪಿಸಿದೆ ಅಂತ ಆವಾಗ ಗುರುಳು ಪಾಠ ಗುರು ಇದಾಗಿರುವಂತ ಈ ಪಾಠವನ್ನು ಕಲ್ಪಿಸಿರುತ್ತೇವೆ ಬೇರೆ ಪಾಠ ಇಲ್ಲ ಹೊಂದಿಸ್ಬೋದು ನೀವು ಹೇಳ್ದಂಗೆ ಸಮಾನಾಧಿಕರಣೆ ನನಗೆ ಲೋಪದ ಹೊಂದಿಸೋಕ್ಕಾಗಲ್ಲ ಅಂತ ಏನಿಲ್ಲ ವ್ಯತಿರೇಕ ದೃಷ್ಟಾಂತ ಅಲ್ಲ ಸರ್ವತ್ರ ದ್ವೇ ಬುದ್ಧಿಗೆ ಸ್ವಾಮಿಗಳು ಆಗಲ್ಲ ಅಂತ ಸರ್ವತ್ರ ದ್ವೇ ಬುದ್ಧಿಗೆ ಸ್ವಲ್ಪ ಕಷ್ಟ ಆಗತ್ತೆ ಸರ್ವತ್ರ ದ್ವೇ ಬುದ್ಧಿಗೆ ಇದೇ ಭಾಷೆ ಅಂತ ಹೌದು ಅರ್ಥ ಒಟ್ಮೇಲೆ ಅಭಿಪ್ರಾಯ ಒಂದೇ ಅದಕ್ಕೆ ಸ್ವಾಮಿ ಕೊನೆ ಕೊಟ್ಟಿರಲ್ಲ ಇರುವ ಬುದ್ಧಿ ಎಂಬುದು ಸರಿ ಇಲ್ಲಿ ಗಡಿಗೆ ಎಂಬ ಬುದ್ಧಿ ತಪ್ಪು ಗಡಿಗೆ ಎಂಬುದು ತಪ್ಪು ಇರುವ ಎಂಬ ಬುದ್ಧಿ ಸರಿ ಎಂಬುದೇ ಪ್ರಕೃತ ಅಂತಿರಲ್ಲ ಅದು ಪ್ರಕೃತ ಈಗ ಸದ್ಬುದ್ಧಿಗೂ ವ್ಯಭಿಚಾರ ತೋರಿಸ್ತೀನಿ ವ್ಯಭಿಚಾರ ಅಂದ್ರೆ ಬಿಟ್ಟು ಹೋಗೋದು ವ್ಯಭಿಚಾರ ಅಂದ್ರೆ ಕನ್ನಡ ವ್ಯಭಿಚಾರ ಅಲ್ಲ ಸದ್ಬುದ್ಧಿಯು ಬಿಟ್ಟು ಹೋಗುತ್ತೆ ಯಾವ ಸದ್ಬುದ್ಧಿ ಬಿಟ್ಟು ಹೋಗಲ್ಲ ಈ ಘಟಪಟಾದಿ ಬುದ್ಧಿ ಬಿಟ್ಟು ಹೋಗುತ್ತೆ ನೀವು ಅಂದ್ರಲ್ಲ ಅದರಂತೆ ಸದ್ಬುದ್ಧಿಯು ಬಿಟ್ಟು ಹೋಗುತ್ತೆ ತೋರಿಸ್ತೀನಿ ಅಂತ ಹೊರಡ್ತಾ ಇದ್ದಾರೆ ಭಾಷ್ಯಕಾರರು ಘಟೆ ವಿನಷ್ಟೇ ಘಟಬುದ್ಧವು ವ್ಯಭಿಚರಂತ್ಯಾಂ ಸದ್ಬುದ್ಧಿರ್ಭಿ ವ್ಯಭಿಚರತಿ ಚೇತ್ ಪಟಾದಾವಪಿ ಸದ್ಬುದ್ಧಿ ದರ್ಶನ ಅವನೇಂತಿದ್ದಾನೆ ಸ್ವಾಮಿ ಯಾವ ಗಡಿಗೆಯಲ್ಲಿ ಇರುವ ಗಡಿಗೆ ಅಂತ ತೋರ್ತಾ ಇದೆಯೋ ಆ ಗಡಿಗೆ ಒಡೆದೋಯ್ತು ಅಂತ ಆದ್ರೆ ಅಲ್ಲಿರೋ ಇರುವ ಅನ್ನೋದು ಹೋಗತ್ತಲ್ಲ ಗಡಿಗೆ ಹೋದ್ಮೇಲೆ ಇರುವ ಗಡಿಗೆ ಇರುತ್ತೋ ಏನೆಯ ಗಡಿಗೆ ಇರುವ ಗಡಿಗೆ ಒಡೆದೋಯ್ತು ಅವಾಗ ಗಡಿಗೆ ಹೊಡೆದೋದಂಗೆ ಇರುವ ಅನ್ನೋದು ಹೋಗತ್ತಲ್ಲ ಅಂತ ಸರಿಯಾ ಹೌದಪ್ಪ ಆಕ್ಷೇಪಣೆ ಗಡಿಗೆ ಇರುವ ಗಡಿಗೆಯಲ್ಲಿ ಇದೆಯಾ ಇರುವ ಗಡಿಗೆ ಅಂತಿತ್ತು ಗಡಿಗೆ ಹೊಡೆದೋಯ್ತು ಇರುವ ಗಡಿಗೆ ಇದೆಯೋ ಗಡಿಗೆ ಹೋಯ್ತು ಮೇಲೆ ಆ ಗಡಿಗೆ ಸೇರ್ಕೊಂಡ್ರೆ ಇರುವ ಅಂತ ಹೋಯ್ತಲ್ಲ ಅಂತ ಅಷ್ಟೇ ಕರೆಕ್ಟ ಇದೆ ಅಷ್ಟೇ ತಪ್ಪಿಲ್ಲ ಯಾವುದನ್ನು ಆಶ್ರಯಿಸ್ಕೊಂಡು ಯಾವ್ದು ತೋರುತ್ತೋ ಆಶ್ರಯಾಭಾವೇ ಆಶ್ರಯಿ ಅಭಾವ ಆಶ್ರಯ ಉಳ್ಳದ್ದು ಗಡಿಗೆ ಆಶ್ರಯ ಅದರ ಮೇಲೆ ಇರುವಾನ ಕೂತಿದೆ ಗಡಿಗೆ ಹೋದ್ಮೇಲೆ ಇರುವಾನ ಹೋಗ್ಬೇಕಲ್ಲ ಗಡಿಗೆಯಲ್ಲಿ ಹಾಲಿದೆ ತುಪ್ಪ ಇದೆ ಗಡಿಗೆ ಹೊಡೆದೋದ್ಮೇಲೆ ಹಾಲಿರುತ್ತಾ ಗಡಿಗೆಯಲ್ಲಿರೋ ತುಪ್ಪ ಆಗ್ಲಿ ಹಾಲಾಗ್ಲಿ ಗಡಿಗೆ ಹೊಡೆದೋದ್ಮೇಲೆ ಹೋಗ್ಬಿಡುತ್ತೋ ಗಡಿಗೆ ಮೇಲೆ ಇರುವ ಅನ್ನೋದು ಗಡಿಗೆ ಹೋದ್ಮೇಲೆ ಹೋಗತ್ತಲ್ಲ ಅಂತಂದು ಇಲ್ಲಿ ಭಾಷಿಕಾರ ಮನಸ್ಸಲ್ಲಿ ಏನಿದೆ ಅವನ ಪ್ರಶ್ನೆಯಲ್ಲಿ ಇರುವ ಅನ್ನೋದು ಅದಕ್ಕೆ ಸೇರ್ಕೊಂಡಿದ್ದೆ ಅಂತ ಅವನು ಮಾಡ್ಕೊಂಡಿದ್ದಾನೆ ಭಾಷಿಕಾರ ಒಂದು ಸೇರಿದ್ದಲ್ಲ ಅಂತ ತೋರಿಸ್ಬೇಕು ಇವಾಗ ಅದು ವ್ಯಾಪಕತ್ವ ತೋರಿಸ್ಬೇಕು
ಅದು ತೋರ್ಸೋಕೆ ಏನ್ ಮಾಡಿದ್ರು, ಪಟಾದ ಹಾಗಲ್ಲಪ್ಪ, ಪಟಾದಾವಪಿ ಸದ್ಬುದ್ಧಿ ದರ್ಶನ. ಬಟ್ಟೆ, ಚಾಪೆ, ಪುಸ್ತಕ ಅವುಗಳಲ್ಲಿ ಇರೋ ವಿದ್ಯೆ ಇರುತ್ತೆ ಅಂತ. ಅವ್ನು ಕೇಳ್ತಾ ಇರೋದೇನೋ, ಒಡೆದ ಗಡಿಗೆಯಲ್ಲಿ ಇಲ್ಲ ಅಂತ ಮತ್ತೆ ಹೋದಾನೆ. ಗಡಿಗೆ ಹೊಡೆದೋದ್ರೆ ಗಡಿಯಲ್ಲಿ ಇಲ್ಲ ಅಂತ ಆಗತ್ತಲ್ಲ ಅಂತ ಬಟ್ಟೆ ತೋರಿಸ್ಬಿಟ್ರಲ್ಲ, ಬಟ್ಟೆಯಲ್ಲಿ ಇದೆ ಅಂತಿದೆ, ಪುಸ್ತಕದಲ್ಲಿ ಇದೆ ಅಂತಿದೆ ಅಂತ ಈ ರೀತಿ ಉತ್ಸಾಹ ಕೊಟ್ಟರೆ ಸರಿ ಆಗತ್ತಾ? ಸರಿ ಆಗತ್ತೆ. ಯಾಕೆ ಅಂದ್ರೆ ಭಾಷ್ಯಕಾರ ಮನಸ್ಸಲ್ಲಿ ಏನಿದೆ ಅಂದ್ರೆ, ಇವಾಗ ಕಾರ್ಯ ಹೋದ್ರೆ ಕಾಡು ನಾಶ ಆಗುತ್ತೆ ಅಂತಿಲ್ಲ. ಇವಾಗ ಗಡಿಗೆ ಹೋದ್ರೆ ಮಣ್ಣು ನಾಶ ಆಗಲ್ಲಪ್ಪ. ಗಡಿಗೆ ಹೋದ್ರೆ ಕುಡಿಕೆಯಲ್ಲಿರುತ್ತೆ, ಗೋಡೆಯಲ್ಲಿರುತ್ತೆ, ಇಲ್ಲ ಚೂರ್ಣದಲ್ಲಿರುತ್ತೆ. ಮಣ್ಣಾಗ ನಾಶ ಆಗ್ಬೇಕು. ಗಡಿಗೆ ಹೊಡೆದೋಯ್ತಪ್ಪ, ಗಡಿಗೆ ಹೊಡೆದೋಯ್ತು ಅಂದ್ರೆ ಮಣ್ಣಿನ ಗಡಿಗೆ, ಮಣ್ಣು ಕಾರಣ, ಗಡಿಗೆ ಕಾರ್ಯ. ಮಣ್ಣು ನಾಶವಾಯ್ತು ಅಂದ್ರೆ ಗಡಿಗೆ ನಾಶವಾಯ್ತು ಅಂದ್ರೆ ಮಣ್ಣು ನಾಶವಾಗುತ್ತೋ? ಏನಿಲ್ಲ, ಆ ಚೂರಲ್ಲಿರುತ್ತೆ, ಪುಡಿಯಲ್ಲಿರುತ್ತೆ, ಇದ್ದೇ ಇರುತ್ತೆ. ಹಾಗೆ ಕಾರಣ ವ್ಯಾಪಕ ಅಂತ ಹೇಳ್ಬೇಕು. ಸತ್ತು ವ್ಯಾಪಕವಾಗಿದೆ. ಸತ್ತಿಗೆ ಒಂದಲ್ಲ ಒಂದು ವಿಷಯ ಇದ್ದೇ ಇರುತ್ತೆ. ಗಡಿಗೆ ಹೋದ ಮಾತ್ರಕ್ಕೆ ಸತ್ತಿಗೆ ನಾಶ ಇಲ್ಲ. ಬಟ್ಟೆಲಿರುತ್ತೆ, ಪುಸ್ತಕಗಳಿರುತ್ತೆ, ಇರುತ್ತೆ. ಆ ಸದ್ಬುದ್ಧಿಗೆ ಜಾಗ ಒಂದು ಇದ್ದೇ ಇರುತ್ತೆ ಅದು. ಯಾಕೆ ಅಂದ್ರೆ ವಿಶೇಷಣ ವಿಷಯವ ಸಾ ಸದ್ಬುದ್ಧಿ. ಬಹಳ ಕ್ಲಿಷ್ಟ ಈ ಪದ ಇದು. ವಿಶೇಷಣ ವಿಷಯವ ಸಾ ಬುದ್ಧಿ ಅರ್ಥ ಏನೋ? ವಿಶೇಷಣ ಯಾವುದು, ವಿಷಯ ಯಾವುದು? ವಿಶೇಷಣವನ್ನ ವಿಷಯ ಮಾಡಿಕೊಂಡಿದೆ ಆ ಬುದ್ಧಿ. ವಿಶೇಷಣವೇ ವಿಷಯವು. ಘಟಪಟಾದಿಗಳೇ ವಿಶೇಷಣ, ಅದು ವಿಷಯ. ಅದಕ್ಕೆ ವಿಶೇಷಣಂ ವಿಷಯ ಯಸ್ಯಾಹ ಸಹ ವಿಶೇಷಣ ವಿಷಯ ಮಾಡಿದ್ರೆ, ಇದು ವಿಶೇಷಣವಾಗಿ ವಿಷಯವಾಗಿದೆ ಅರ್ಥ ಅಲ್ಲ. ಸತ್ತು ವಿಶೇಷಣವಾಗಿ ವಿಷಯವಾಗಿದೆ ಅಂತ ಅರ್ಥ ಅಲ್ಲ. ವಿಶೇಷಣವಾದ ಘಟಪಟಾದಿಗಳನ್ನೇ ವಿಷಯ ಮಾಡಿಕೊಂಡಿದೆ. ವಿಶೇಷಣವಾಗಿ ವಿಷಯವಾಗಿದೆ ಅಂತ ಮಾಡ್ಕೋಬಹುದು. ವಿಶೇಷಣತ್ವೇನ ವಿಷಯ. ಅದು ಸ್ವಾಮಿ ಏನ್ ಮಾಡಿದ್ರು, ವಿಶೇಷಣವನ್ನೇ ವಿಷಯವಾಗಿ ಮಾಡ್ಕೊಂಡು ಮಾಡೋದು. ವಿಶೇಷಣವೇ ವಿಷಯವು ಅಲ್ಲ, ವಿಶೇಷಣ ಗಡಿಗೆ ಅದು ವಿಷಯ. ಗಡಿಗೆ ವಿಶೇಷಣ, ಅದು ಟಾಪ್. ಸರಿ, ವಿಶೇಷ ದೊಡ್ಡದರ ವಿಶೇಷ, ಚಿಕ್ಕದರ ವಿಶೇಷಣ ಅಂದೆ ಅಲ್ಲ. ಮಾಡ್ಬೋದು ನೀವು ಹೇಳ್ದಂಗೆ. ಯಾವ್ದು ಅಬ್ಜೆಕ್ಟಿವ್, ಯಾವ್ದು ನೋನು ಅಲ್ಲ. ಇವಾಗ ಅಬ್ಜೆಕ್ಟಿವ್ ನೋವು ಇದೆ, ಲಕ್ಷಣ ಏನು? ನೀವು ಹೇಳ್ದಂಗೆ ಆಗ್ಬೋದು ಏನೋ. ನಾನ್ ಹೇಗೆ ವಿಚಾರ ಮಾಡಿದೆ ಅಂದ್ರೆ, ಇದು ಸತ್ ಅನ್ನೋದು ವಿಶೇಷಣ ಸ್ಥಾನದಲ್ಲಿದೆ. ವಿಶೇಷಣವನ್ನೇ ತನ್ನ ಟಾಪಿಕ್ ಆಗಿ ಮಾಡ್ಕೊಂಡಿದೆ ಸತ್ತು. ವಿಶೇಷಣವನ್ನೇನೋ ಗಡಿಗೆನೇ. ಅದೇ ವಿಶೇಷಣವನ್ನ ತಾನು ವಿಷಯ ಮಾಡ್ಕೊಂಡಿದೆ ಅಂದ್ರೆ ಅದೇ ಅದಕ್ಕೆ ಆಬ್ಜೆಕ್ಟ್ ಮಾಡ್ಕೊಂಡಿದೆ. ಅಲ್ಲ, ವಿಶೇಷಣವನ್ನು ದ್ವಿತೀಯ ಕರ್ಮಕ್ಕೆ ಇನ್ನೊಂದು ಹೇಳ್ಬೇಕದು. ವಿಶೇಷಣವನ್ನು ಅಂತ ಅಂದ್ಬಿಟ್ಮೇಲೆ ಅದು ತಲೆಗಿಂತ ಬೇರೆ ಆಗಿರೋದು. ಅಲ್ಲ, ವ್ಯಾಕರಣದ ಇದು ಗೊತ್ತಿಲ್ಲ. ಯಾವಾಗ್ಲೂ ಅಷ್ಟೇ. ಇವಾಗ ಮರವನ್ನು ನೋಡುತ್ತಾನೆ ಅಂದ್ರೆ ಮರ ನಿಂದ ಬೇರೆ ಆಗ್ಬೇಕು. ಅಲ್ಲ, ವಿಶೇಷಣವನ್ನೇ ವಿಷಯ ಮಾಡ್ಕೊಂಡಿದೆ. ವಿಶೇಷಣವಾಗಿ ವಿಷಯವಾಗಿ ಮಾಡ್ಬೇಕು. ಅರ್ಥದಲ್ಲೇ ಬರುತ್ತೆ. ಅವ ವಿಶೇಷಣವಾಗಿ ವಿಷಯವಾಗಿದೆ ಅಂದ್ರೆ ತಾನೇ ವಿಶೇಷಣವಾಗಿ ಅದಕ್ಕೆ ವಿಷಯವಾಗಿ. ತಾನು ವಿಶೇಷಣವಾಗಿರೋದೇ ಅದಕ್ಕೆ ಟಾಪಿಕ್, ವಿಷಯ. ಅದೇ ವಿಶೇಷವಾಗಿದ್ದುಕೊಂಡಿರೋದು ಅನ್ನೋದು ಅದಕ್ಕೆ ವಿಷಯ. ಹಾಗಾಗುತ್ತೆ ನಮಗ. ಹೌದು ಹೌದು. ಸಿಂಪಲ್ ಆಗಿ ಹೇಳೋದಾದ್ರೆ ಅದು ವಿಶೇಷಣ ಅಂದ್ರೆ ಅಬ್ಜೆಕ್ಟಿವ್. ವಿಶೇಷಣ ಏನಾಗುತ್ತೆ ಗೊತ್ತಾ? ಗುಲಾಬಿ ವಿಶೇಷಣವೋ ಕೆಂಪು ವಿಶೇಷಣವೋ? ಕೆಂಪು ವಿಶೇಷಣ ಅಂತ ತಗೋಬೇಕು ನಾವು. ಯಾಕೆ ಹೇಳಿ? ಸಮಾನಾಧಿಕರಣ ಗುಲಾಬಿ ಅಂತ ಇಟ್ಕೊಂಡ್ರೆ ಹಾಗಲ್ಲ. ವಿಶೇಷ ಲಕ್ಷಣ ಯಾವ್ದು ಕ್ವಾಲಿಫೈ ಮಾಡುತ್ತೆ. ಚಿಕ್ಕದು ವಿಶೇಷಣ, ದೊಡ್ಡದು ವಿಶೇಷ ಹಾಗಿರುತ್ತೆ. ಗುಲಾಬಿ ದೊಡ್ಡದು, ಗುಲಾಬಿ ಕೆಂಪು ಇದೆ, ಹಳದಿ ಇದೆ, ಬಿಳಿ ಇದೆ, ಇನ್ನೊಂದಿದೆ. ಹೌದು. ಗುಲಾಬಿ ಕಾಮನ್ನು. ಹೌದು. ಕಾಮನ್ನು ವಿಶೇಷ, ಅಬ್ಜೆಕ್ಟಿವ್ ವಿಶೇಷಣ. ಆ ಅರ್ಥದಲ್ಲಿ ತಗೊಳ್ಳಿಲ್ಲ ನಾನು. ಅಲ್ಲ, ಲೋಕ ವ್ಯವಹಾರ ವಿಶೇಷಣ ಅನ್ನೋದು ಪದಾರ್ಥ. ಇವಾಗ ನೀಲಿಯಾದ ಕುರ್ಚಿ ವಿಶೇಷಣ, ಬಿಳುಪಾದ ಕುರ್ಚಿ ವಿಶೇಷಣ. ಕುರ್ಚಿ ಕಾಮನ್ನು, ಕುರ್ಚಿ ವಿಶೇಷ. ವಿಶೇಷ. ಇಲ್ಲಿ ವಿಶೇಷ ನೀವು ಘಟ ಮಾಡ್ತಾ ಇದ್ದೀರಾ. ಹೌದು. ಸತ್ತ ವಿಶೇಷ ಮಾಡ್ತೀವಿ. ಅವಾಗ ಸತ್ತು ಚಿಕ್ಕದಾಗತ್ತೆ, ಘಟ ದೊಡ್ಡದಾಗತ್ತೆ. ಚಿಕ್ಕದು ದೊಡ್ಡದು ಲೋಕಲ್ ಹಾಗಿದೆ. ವಿಶೇಷಕ್ಕೆ ನಿಯಮ ಹಾಗಿದೆ. ವಿಶೇಷ ಯಾವಾಗಲೂ ವಿಶೇಷಣ ವಿಶೇಷಕ್ಕೆ ಅಧೀನ ಅಲ್ಲ. ಅದಲ್ಲ ಅಂತ ತೋರಿಸ್ಕೊಡ್ತಾರೆ. ಅಲ್ಲ, ತೋರ್ಸ್ಕೋ ವಿಷಯ ಎರಡನೇದು. ಲೋಕದಲ್ಲಿ ವಿಶೇಷಣ ಅಧೀನ, ವಿಶೇಷ ಆಧಾರ, ವಿಶೇಷ ದೊಡ್ಡದು. ವಿಶೇಷಣ ಬಂದು ಹೋಗುತ್ತೆ, ಕೋರುತ್ತೆ. ನಮ್ಗೆ ಬಿಳುಪಾದ ಮನುಷ್ಯ, ಕಪ್ಪಾದ ಮನುಷ್ಯ, ಮನುಷ್ಯ ಕಾಮನ್ನು ವಿಶೇಷ.
ವಿಶೇಷಣವನ್ನೇ ವಿಷಯ ಮಾಡ್ಕೊಂಡಿದೆ ಅಂದ್ರೆ ಅವ ಘಟಪಟಾದಿ ವಿಶೇಷಣವನ್ನೇ ವಿಷಯ ಮಾಡ್ಕೊಂಡಿದೆ ಅಂತ ಅರ್ಥ ಮಾಡ್ಬೋದು. ತಾನು ವಿಶೇಷಣವಾಗಿ ವಿಷಯವಾಗಿದೆ ಅಂತ ಮಾಡ್ಬೋದು. ನಾನು ಆ ರೀತಿ ಅನ್ಕೊಂಡೆ. ಎರಡು ರೀತಿ ಹೊಂದತ್ತೆ. ಇವಾಗ ಇಲ್ಲಿ ಭಾಷ್ಯಕಾರರ ಮನಸ್ಸಲ್ಲಿ ಏನಿದೆ ತೆಗಿಬೇಕು. ಅವಾಗ ತಾನು ವಿಶೇಷಣವಾಗಿ ವಿಷಯವಾಗಿದೆಯೋ ವಿಶೇಷಣವನ್ನು ವಿಷಯ ಮಾಡ್ಕೊಂಡಿದೆಯೋ ಅಂತ ಇರ್ಬೇಕು. ಇವಾಗ ಏನಾಗುತ್ತೆ, ವಿಶೇಷಣವನ್ನು ಅಂತ ದ್ವಿತೀಯ ಮಾಡ್ಕೊಂಡ್ರೆ ಪದಾರ್ಥಗಳು ವಿಶೇಷಣ, ಅದನ್ನು ವಿಷಯ ಮಾಡ್ಕೊಂಡಿದೆ ಯಾವುದು ಸದ್ಬುದ್ಧಿ ಆಗುತ್ತೆ. ಹಂಗಾದ್ರೆ ಈ ವಾಕ್ಯಕ್ಕೆ ಅನ್ವಯ ಆಗೋದು ಕಷ್ಟ ಆಗ್ಬಿಡುತ್ತೆ ಅವ್ರಳೆ. ಮುಂದೆ 2 ವಾಕ್ಯ ಬಿಟ್ಟು ಬರುತ್ತೆ. ಅಲ್ಲ ಇಲ್ಲ, ಇವಾಗ ಮುಂದೆ ವಾಕ್ಯಕ್ಕೆ ವಿಶೇಷಣವನ್ನು ವಿಷಯ ಮಾಡ್ಕೊಂಡಿದೆಯೋ ವಿಶೇಷಣವಾಗಿ ವಿಷಯವಾಗಿದೆಯೋ ಅಂತ 2 ಅರ್ಥ ಆಗ್ಬೋದು. ವಿಶೇಷಣಮೇವ ವಿಷಯ ಅಂತ ತಾನು ವಿಶೇಷಣವಾಗಿದ್ದೇ ವಿಷಯವಾಗೋದು ಒಂದು, ವಿಶೇಷಣವನ್ನು ವಿಷಯ ಮಾಡ್ಬೋದು, ಕರ್ಮ ಮಾಡ್ಬೋದು ಇದೆ. ಇವಾಗ ಸದ್ಬುದ್ಧಿವತ್ ಅವಂತಾನೆ ಘಟಬುದ್ಧಿರಪಿ ಘಟಾಂತರೇ ದೃಶ್ಯತೆ ನೀವು ಹಾಗನ್ನೋದಾದ್ರೆ ಏನು, ಗಡಿಗೆ ಓಡೋದ್ರೆ ಬಟ್ಟೆಯಲ್ಲಿರುತ್ತೆ, ಪುಸ್ತಕದಲ್ಲಿರುತ್ತೆ, ಇದೆ ಅನ್ನೋದು ಅಂತ ಹಾಗೆ ಅವು ಗಡಿಗೆ ಬುದ್ಧಿ ಹೋಗಲ್ಲ. ಗಡಿಗೆ ಇನ್ನು ಗಡಿಗೆ ಘಟಬುದ್ಧಿ ಇದ್ದೇ ಇರತ್ತೆ. ಏನು ವ್ಯತ್ಯಾಸ ಆಯ್ತು ಅಂತ. ಈಗ ಘಟಬುದ್ಧಿ ಬಿಟ್ಟೋಗುತ್ತೆ, ಸದ್ಬುದ್ಧಿ ಬಿಟ್ಟೋಗಲ್ಲ ಅಂತಿದ್ದೀರಾ. ಯಾಕೆ? ಗಡಿಗೆ ಓಡಿದ್ರೆ ಬಟ್ಟೆಯಲ್ಲಿರುತ್ತೆ, ಪುಸ್ತಕದಲ್ಲಿರುತ್ತೆ ಅಂತ ಅಂತೀರ. ನಾನು ಅಂತೀನಿ ಗಡಿಗೆ ಹೊಡೆದ್ರೆ ಇದನ್ನ ಗಡಿಗೆ ಘಟಬುದ್ಧಿ ಇದ್ದೇ ಇರುತ್ತೆ, ಘಟಬುದ್ಧಿ ಹೋಗೋದೇ ಇಲ್ಲ. ಏನ್ ವ್ಯತ್ಯಾಸ ಆಯ್ತು ನಿಂದಕ್ಕೂ ನಂದಕ್ಕೂ? ಅರ್ಥ ಆಸಕ್ತೂ ಇಲ್ವಲ್ಲ. ಆ ಗಡಿಗೆಯಲ್ಲಿ ಘಟಬುದ್ಧಿ ಇಲ್ಲ ಅಂದ್ರೆ ಆ ಗಡಿಗೆಯಲ್ಲೂ ಸದ್ಬುದ್ಧಿ ಇಲ್ಲ. ನೀವು ಬೇರೆ ಬೇರೆ ಜಂಪ್ ಮಾಡೋದಾದ್ರೆ ಗಡಿಗೆ ನಷ್ಟವಾದರೆ ಸದ್ಬುದ್ಧಿ ನಷ್ಟವಾಗತ್ತೆ ಅಂದ. ಇಲ್ಲ ಬಟ್ಟೆಯಲ್ಲಿರುತ್ತೆ, ಪುಸ್ತಕದಲ್ಲಿರುತ್ತೆ ಅಂದ್ರು. ಹಂಗಂದ್ರೆ ಗಡಿಗೆ ನಡು ಇನ್ನೊಂದು ಗಡಿಗೆಲ್ಲೂ ಘಟಬುದ್ಧಿ ಇರುತ್ತೆ. ಘಟಬುದ್ಧಿ ವಿಷಯವೇ ಇಲ್ಲ ಅಂತ ಯಾವ್ದೋ ಒಂದು ಗಡಿ ಇದ್ದೇ ಇರುತ್ತೆ. ಆಕೃತಿ ವಿಷಯವಾಗಿರುತ್ತೆ. ಘಟ ಅಂದ್ರೆ ಒಂದು ಆಕೃತಿ ಇದೆಯಲ್ಲ, ಮನುಷ್ಯ ಆಕೃತಿ ಹೇಗೆ ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ. ಅದು ಹಾಗೆ ಮಾಡೋಣ ಅಂತ. ಅದು ವಿಶೇಷ ಸದ್ಬುದ್ಧಿ ಅಂತೆಯೇ ಘಟಬುದ್ಧಿಯು ಕೂಡ ಘಟಾಂತರದಲ್ಲಿ ಇರಬಹುದಲ್ಲ ಅಂತಂದ. ಹಾಗಲ್ಲ ಪಟ ಅದು ಅದರ್ಶನ ಅದು. ಇವಾಗ ನೋಡು, ಬಟ್ಟೆಯಲ್ಲಿ ಇಲ್ಲ ಅಂದ್ರು ಘಟಬುದ್ಧಿ, ಅವಾಗ ಏನಾಯ್ತು? ಇದು ದೊಡ್ಡದಾಯ್ತು. ಯಾವ್ದು? ಸದ್ ದೊಡ್ಡದಾಯ್ತು, ಅದು ಸಾಮಾನ್ಯ ಆಯ್ತು, ವ್ಯಾಪಕ, ಅದು ವಿಶೇಷ ಆಗತ್ತೆ. ಅವಾಗ ಮುಂದಿನ ವಾಕ್ಯ ನೋಡಿ. ಇದಕ್ಕೆ ಲೋಕದ ನಿಯಮವನ್ನು ನೋಡ್ಕೊಂಡ್ರೆ ಯಾವಾಗ ವಿಶೇಷ ದೊಡ್ಡದು, ವಿಶೇಷಣ ಚಿಕ್ಕದು ಅಂತ ಕಾಮನ್ ರೂಲ್ ಇದು. ವಿಶೇಷಣ ಲೋಕದಲ್ಲಿ ಹಾಗೆ ಇದೆ, ತರ್ಕಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ, ಲೋಕದಲ್ಲೂ ಹಾಗೆ ಇರೋದು. ಅದನ್ನ ವಿಶೇಷಣ ನಮ್ಗೆ ಘಟಪಟಾದಿ ವಿಶೇಷಣ ಆಗ್ಬೇಕು, ಸದ್ಬುದ್ಧಿ ವಿಶೇಷ ಆಗ್ಬೇಕು ಅಂತ ಲೋಕದಂತೆ ನೋಡಿದ್ರೆ ಅರ್ಥಂತೆ. ನೀವು ವಿಶೇಷಣವನ್ನೇ ತಾನೇ ವಿಶೇಷಣವಾಗಿ ವಿಷಯವಾಗಿದೆ ಅಂತ ಅರ್ಥ ಮಾಡಿ ಸದ್ಬುದ್ಧಿಯ ವಿಶೇಷಣ ಅದು ಘಟಾದಿಗಳು ವಿಶೇಷ ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ? ಈ ಲೋಕದ ನಿಮ್ಮನ್ನು ಬಿಟ್ಟು ಬೇರೆ ತರಹ ಅರ್ಥ ಮಾಡ್ತಾರೆ ಅಂತ. ಇವಾಗ ನೋಡಿ, ಸದ್ಬುದ್ಧಿರಪಿ ನಷ್ಟೇ ಘಟೆ ನದುಷ್ಯತೆ ಚೇತ್. ಸದ್ಬುದ್ಧಿ ಅನ್ನೋದು ಇದೆಯಲ್ಲ, ಇದೇನು ಬುದ್ಧಿ ನಾಶವಾದ ಗಡಿಯಲ್ಲಿ ಇಲ್ಲಲ್ಲಪ್ಪ. ನೀವು ಬಟ್ಟೆಯಲ್ಲಿ ಘಟಬುದ್ಧಿ ಇಲ್ಲ ಅನ್ನೋದಾದ್ರೆ ನಷ್ಟವಾದ ಗಡಿಗೆಯಲ್ಲೂ ಸದ್ಬುದ್ಧಿ ಇಲ್ಲ. ಏನ್ ವ್ಯತ್ಯಾಸ? ಬಟ್ಟೆಯಲ್ಲಿ ಸದ್ಬುದ್ಧಿ ಇಲ್ಲ ಅನ್ನೋದಕ್ಕೂ ನಾಶವಾದ ಗಡಿಗೆಯಲ್ಲಿ ಸದ್ಬುದ್ಧಿ ಇಲ್ಲ, ಬಟ್ಟೆಯಲ್ಲಿ ಘಟಬುದ್ಧಿ ಇಲ್ಲ ಅನ್ನೋದಕ್ಕೂ, ಬಟ್ಟೆಯಲ್ಲಿ ಘಟಬುದ್ಧಿ ಇಲ್ಲ ಅನ್ನೋದಕ್ಕೂ ನಾಶವಾದ ಗಡಿಗೆಯಲ್ಲೂ ಸದ್ಬುದ್ಧಿ ಇಲ್ಲ ಅನ್ನೋದಕ್ಕೂ ಏನ್ ವ್ಯತ್ಯಾಸ? ಎರಡು ಇಲ್ಲ ಅಂತ ಆಯ್ತಲ್ಲ. ಇಲ್ಲ ಅನ್ನೋ ಕಮಾನ್ತಾನೆ. ಬಟ್ಟೆಯಲ್ಲಿ ಘಟಬುದ್ಧಿ ಇದೆಯೇನಾ? ಪುಸ್ತಕದಲ್ಲಿ ಘಟಬುದ್ಧಿ ಇದೆಯೇನೋ? ಇಲ್ಲ. ಹಾಗೆ ನಾಶವಾದ ಗಡಿಗೆ ಸದ್ಬುದ್ಧಿ ಇದೆಯೇನಾ? ಇರುವ ಗಡಿಗೆ ಇದೆಯಾ? ಇಲ್ಲ. ಏನ್ ವ್ಯತ್ಯಾಸ? ಎರಡು ಒಂದು ನಾ ಎಂದು ವಿಶೇಷಾಭಾವ, ವಿಶೇಷಗೊಳಿಸಬೇಕಾದದ್ದಿಲ್ಲವಾದ್ದರಿಂದ ಅಂತ ಅರ್ಥ ಮಾಡಿದವ್ರಿಗೆ. ಈ ವಿಶೇಷ ಅಂದ್ರೆ ವಸ್ತು ಮಾಡ್ಕೋಬೇಡಿ. ನಾನು ಹೇಳ್ತೇನೆ ಕೇಳಿ. ವಿಶೇಷ ಅಂದ್ರೆ ವಿಶೇಷ ಯೋಗ್ಯ ವಿಶೇಷ, ಯಾವುದನ್ನು ವಿಶೇಷಗೊಳಿಸಬಹುದು ಅದು ವಿಶೇಷ. ಇದು ಶೌಕ್ಲ್ಯ, ಶುಕ್ಲ ಭಾವ ಶೌಕ್ಲ್ಯ. ವಿಶೇಷ ಅಂತ ಒಂದು ಇದೆಯಲ್ಲಪ್ಪ, ಅದಾಗಿರೋದೇ ವಿಶೇಷ. ವಿಶೇಷಸ್ಯ ಭಾವ ವಿಶೇಷ್ಯಂ. ವಿಶೇಷವಾಗಿರೋದು ಅಂದ್ರೆ ವಿಶೇಷವಾಗಿದ್ದುಕೊಂಡಿರೋದು ಇಲ್ಲ ಅಂತ ಅರ್ಥ ಮಾಡ್ಬೋದು. ನೀವೇ ಹೇಳ್ದಂಗೆ ವಿಶೇಷ ಅಂದ್ರೆ ವಸ್ತು ಅಂತ ಅರ್ಥ ಮಾಡ್ಬೋದು. ವಿಶೇಷ ಅನ್ನೋಕೆ ಅವ್ರ ಹೇಳ ಅರ್ಥ ಮಾಡಬಲ್ಲ ಆಗುತ್ತೆ ಇಲ್ಲಿ. ಅಲ್ಲ, ಅದು ಅರ್ಥ ಅದೇ. ವಿಶೇಷವಾಗಿದ್ದುಕೊಂಡಿರೋದು ಅಂತ ಏನೋ ಒಂದು ಇದೆಯಲ್ಲ, ವಸ್ತುವೇ ಗಡಿಗೆ ವಿಶೇಷಣ. ಆ ವಿಶೇಷ ಇವಾಗ ನೀವು ಸತ್ತನ್ನೇನಾರೋ ವಿಶೇಷ ಅಂತ ಮಾಡ್ಬಿಟ್ರೆ ಈ ವಾಕ್ಯಕ್ಕೆ ಅರ್ಥ ಮಾಡೋದ್ ಕಷ್ಟ ಆಗ್ಬಿಡುತ್ತೆ. ವಿಶೇಷಾಭಾವ ಅನ್ನೋದಕ್ಕೆ ಅದೇ ವಿಶೇಷನೇನೋ ವಿಶೇಷವಾದ ಗಡಿಗೆಯು ಇಲ್ಲದ್ದಾಗಿರೋದೇ ವಿಶೇಷ. ಅವಾಗ ವಿಶೇಷ ಗಡಿಗೆ ಆಯ್ತು. ಹೌದು, ಅದನ್ನೇ ನಾನು ಹೇಳ್ತಾ ಇರೋದ್ರೊಳಗೆ. ಇವಾಗ ನೀವು
ವಿಶೇಷ್ಯಾನ ಸತ್ ಮಾಡ್ಕೊಂಡ್ಬಿಟ್ರೆ ಈ ವಾಕ್ಯ ಮುಂದಿನ ವಾಕ್ಯನ ಅನ್ವಯ ಮಾಡಕ್ ಕಷ್ಟ ಆಗ್ಬಿಡುತ್ತೆ. ಯಾಕೆ ಹೊಂದದ ಹೇಗುತ್ತೆ ಗಡಿಗೆ ಎಂಬ ವಿಶೇಷವು ಇಲ್ಲವಾದ್ರಿಂದ ತೋರ್ತಾ ಇಲ್ಲ ಕಣಪ್ಪ. ಗಡಿಗೆನೇ ವಿಶೇಷ್ಯ. ಅವಾಗ ಗಡಿಗೆನೇ ವಿಶೇಷ್ಯ. ವಿಶೇಷವು ಗಡಿಗೆ ಎಂಬ ವಿಶೇಷವಾಗಿದ್ದುಕೊಂಡಿರೋದು ಇಲ್ಲವಾದ್ರಿಂದ ಅಲ್ಲ ಒಳ್ಳೆ. ಇವಾಗ ನೀವು ಹೇಳಿದ ಪ್ರಕಾರ ವಿಶೇಷಣ ವಿಶೇಷ್ಯ ಯಾವ್ದು ಅಂದ್ರಿ? ನೀವು ವಿಶೇಷಣನೇ ಗಡಿಗೆ ಅಂದ್ರಿ ಮೊದ್ಲು. ಹೌದು, ಅದಾಗಿರೋದೇ ವಿಶೇಷಣ ಬಿಟ್ಟು ವಿಶೇಷ ಅಂತ ಇಟ್ಕೊಂಡಿದ್ದಾರೆ. ವಿಶೇಷಣದಲ್ಲಿ ನಕಾರ ಬಿಟ್ಟು ವಿಶೇಷ ಗಡಿಗೆ ವಿಶೇಷ, ಪುಸ್ತಕ ಒಂದು ವಿಶೇಷ. ಇಲ್ಲಿ ವಿಶೇಷ್ಯ ಭಾವ ಹೇಗೆ ಅರ್ಥ ಮಾಡ್ತೀರಾ ಅವಾಗ? ಆ ಅರ್ಥದಲ್ಲಿ ಘಟಪಟಾದಿಗಳೆಂಬ ವಸ್ತು ಇಲ್ಲವಾದ್ದರಿಂದ ಅವಾಗ ಅದೇ ವಿಶೇಷ್ಯ ಆಯ್ತಲ್ಲ. ವಿಶೇಷ್ಯ ಈ ಅರ್ಥದಲ್ಲಿ ವಿಶೇಷ ಅಲ್ಲ ಅಂತ ಇದ್ದೇನೆ. ಲೋಕದಲ್ಲಿ ವ್ಯಾಪಕವಾದ ವಿಶೇಷ ಅಂತಿದ್ರೆ ಆ ಅರ್ಥ ಅಲ್ಲ. ಅದಿರ್ಬೋದು. ನೀವು ಹೇಳ್ದಂಗೆ ಈ ವಿಶೇಷಣ ವಿಶೇಷ್ಯನಲ್ಲಿ ವಿಶೇಷ್ಯ ವ್ಯಾಪಕವಾಗಿರ್ಬೇಕು, ಆ ಅರ್ಥ ಬರಲ್ಲ. ಅಲ್ಲ, ಆ ಅರ್ಥ ಬರಲ್ಲ. ವಿಶೇಷವಾಗಿದ್ದುಕೊಂಡಿರೋದು ಇಲ್ಲವಾದ್ದರಿಂದ ವಿಶೇಷವಾಗಿದ್ದುಕೊಂಡಿದೆಯಲ್ಲ ಗಡಿಗೆ ಅಂತ ಪುಸ್ತಕ ಒಂದು ವಿಶೇಷವಾಗಿದೆ. ವಿಶೇಷವಾಗಿದ್ದುಕೊಂಡಿರೋದು ಇಲ್ಲವಾದ್ರಿಂದ ಇಲ್ಲಿ ತೋರ್ತಾ ಇಲ್ಲ ಅಂತೀನಿ. ಕಷ್ಟ ಅವರೊಳೆ ಅನ್ವಯ ಮಾಡ್ಕೊಳ್ಳೋದು. ಅಲ್ಲ, ನಾನ್ ಹೇಳ್ತದ್ದು ಅನ್ವಯ ಮಾಡೋ ಕಷ್ಟ ಅನ್ನೋ ಎರಡನೇ ವಿಷಯ. ಲೋಕದಲ್ಲಿ ಪ್ರಸಿದ್ಧವಾಗಿರೋ ವಿಶೇಷಕ್ಕೆ ವ್ಯತಿರಿಕ್ತವಾಗಿ ಅರ್ಥ ಮಾಡ್ತಾ ಇದ್ದಾರಲ್ಲ. ಲೋಕದಲ್ಲಿ ವಿಶೇಷಣ ಚಿಕ್ಕದು, ವಿಶೇಷ ದೊಡ್ಡದು ಅಂತಿದೆ. ಅದಕ್ಕೆ ಹೊಂದಿಸ್ಕೊಂಡೆ ಅರ್ಥ ಮಾಡಬಹುದಲ್ಲ ಅಂತ ಇಲ್ಲಿ. ಅದನ್ನು ಆಮೇಲೆ ಕೈ ಬಿಡ್ತಾರ ಒಂಚೂರು. ಈಗ ಸದ್ಯಕ್ಕೆ ನಮಗ್ ಅರ್ಥ ಮಾಡಿಸೋದಕ್ಕೆ ಈ ರೀತಿ ತಗೊಂಡಿದಾರ ಅನ್ಸುತ್ತೆ ಭಾಷ್ಯಕಾರ. ವಿಷಯ ಸಮಾನ, ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ವಸ್ತು ಇಲ್ಲವಾದ್ರಿಂದ ತೋರ್ತಾ ಇಲ್ಲ ಅಂತ. ವಸ್ತು ಇಲ್ಲವಾದ್ರಿಂದ ತೋರ್ತಾ ಇಲ್ಲ ಅನ್ನೋದ್ರಲ್ಲಿ ಎರಡು ಅಂಶ. ಅದು ವಸ್ತು ಅನ್ನೋದಕ್ಕೆ ವಿಶೇಷವನ್ನೇ ವಿಶೇಷವಾದ ಘಟಪಟವನ್ನೇ ವಿಶೇಷ ಅಂತ ಇದ್ದಾರೆ ಅಂತ ಅನ್ಕೊಂಡ್ರೆ ಅವಾಗ ವಿಶೇಷಣ ವಿಶೇಷ ಎರಡು ಒಂದೇ ಅರ್ಥ ಆಯ್ತು. ಅವಾಗ ಅದು ನಂಗೆ ವ್ಯಾಕರಣದ ಕನ್ಫ್ಯೂಸ್. ನಾನು ಆ ಶಬ್ದದ ಹೊಡೆದಾಡ್ತಾ ಇದ್ದೀನಿ. ವಿಶೇಷಣ ವಿಶೇಷ ಅಂತಿದ್ದೀರ. ವಿಶೇಷ ಅನ್ನೋದು ಘಟಪಟಾದಿಗಳು ವಿಶೇಷವೇ, ಘಟಪಟಾದಿಗಳು ವಿಶೇಷಣವೂ ಹೌದು. ವಿಶೇಷಣ ಅನ್ನೋ ಅದು ಅದಕ್ಕೆ ಗುಣಗಳೆಲ್ಲ ವಿಶೇಷಣವಾಗುತ್ತೆ. ಆಗ್ಲಿ, ಅವಾಗ ಒಂದು ವಿಶೇಷ್ಯ ಇರ್ಬೇಕಲ್ಲ. ಈಗ ಘಟ ವಿಶೇಷ ಅಂತ ಇಟ್ಕೊಂಡಾಗ ಅದಕ್ಕೆ ಸೇರೋ ಗುಣಗಳು ಕೆಂಪಾದ ಘಟ. ಸತ್ಯ ವಿಶೇಷ ಮಾಡ್ತಾ ಇದ್ದೀನಿ. ಸತ್ತು ವಿಶೇಷ, ವ್ಯಾಪಕವಾದ ಸತ್ತು ವಿಶೇಷ ವ್ಯಾಪಕ. ಇವಾಗ ಮನುಷ್ಯರ ಇದ್ದಾಗ ಮನುಷ್ಯತ್ವ ಇಲ್ಲ ಅಂತಂದ್ರೆ ಮನುಷ್ಯತ್ವ ಸಾಮಾನ್ಯ ವಿಶೇಷವ? ಮುಂದಿನ ವಾಕ್ಯ ನೋಡಿ ಒಳ್ಳೆ ಸಾಮಂಜಸ್ಯ ಮಾಡಿ. ಇವಾಗ ಮನುಷ್ಯತ್ವ ಸಾಮಾನ್ಯ, ಮನುಷ್ಯ ಅನ್ನೋದು ವಿಶೇಷ. ಮನುಷ್ಯರೇ ಇದ್ದಾಗ ಮನುಷ್ಯತ್ವ ಇರುತ್ತೋ? ಆರು ಮನುಷ್ಯರು ಇಲ್ಲದೆ ಮನುಷ್ಯತ್ವ ಅಂತ ಒಂದು ತೋರ್ಸಕ್ಕಾಗತ್ತೋ? ನೀವು ಹಾಗೆ ಹೋಗ್ತಾ ಇದ್ದೀರಾ. ಅಲ್ಲಲ್ಲ, ಸಾಮಾನ್ಯ ವಿಶೇಷನ ಆಶ್ರಯಿಸ್ಕೊಂಡೆ ತೋರುತ್ತೆ ಅಂತ. ಸಾಮಾನ್ಯವೆಂಬುದು ವಿಶೇಷನ ಆಶ್ರಯಿಸ್ಕೊಂಡೆ ತೋರುತ್ತೆ. ವಿಶೇಷವಿಲ್ಲದೆ ಇದ್ದಂದ್ರೆ ತೋರ್ತಾ ಇಲ್ಲ. ಯಾವ ಘಟಪಟಾದಿಗಳ ವಿಶೇಷ ಇದ್ದು ತೋರ್ಬೇಕಾಗಿತ್ತೋ ಆ ಘಟಪಟಾದಿಗಳ ವಿಶೇಷವಿಲ್ಲವಾದ್ದರಿಂದ ತೋರ್ತಾ ಇಲ್ಲ ಕಳಪ್ಪ ಅಂತ ಅರ್ಥವಲ್ಲ. ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಈ ನಮ್ಮ ಅಣ್ಣನು ನೀವ್ ಹೇಳಿದಂಗೆ ಅರ್ಥ ಮಾಡ್ದ. ವಿಶೇಷಣದ ಸ್ಥಾನದಲ್ಲಿ ಇದೆ ಯಾವುದು? ಗಡಿಗೆ. ಇದು ಸತ್ತು ವಿಶೇಷಣ ಸ್ಥಾನದಲ್ಲಿದೆ ಅಂತ ಅರ್ಥ ಮಾಡ್ದ. ವಿಶೇಷಣವಾಗಿ ವಿಷಯವಾಗಿರೋದು, ತಾನು ವಿಶೇಷಣವಾಗಿ ವಿಷಯವಾಗಿರೋದು ಅರ್ಥ ಮಾಡಿದ. ವಿಶೇಷಣತ್ವ ಅದು ಸ್ವಲ್ಪ ಕ್ಲಿಷ್ಟ. ಅದು ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಬಿಡಬೇಕಾಗ್ತವಾಗ. ಅಲ್ಲ, ಮುಂದಿನ ವಾಕ್ಯ ನೋಡಿ, ತುಂಬಾ ಕ್ಲಿಷ್ಟ ಆಗ್ಬಿಡುತ್ತೆ ಮುಂದಿನ ವಾಕ್ಯ. ಆ ಅರ್ಥ ಇಟ್ಕೊಂಡ್ರೆ ಸಮಾಸ ಆಗ ಮಾಡ್ಬೋದು. ಮುಂದಿನ ವಾಕ್ಯಕ್ಕೂ ತೋರಿಸ್ತೀನಿ. ಎಲ್ಲ ಸಂಸ್ಕೃತದಲ್ಲಿ ನೀ ಸಮಾಸ ಮಾಡಕ್ಕಿಂತ ಇಲ್ಲಿ ವಿಶೇಷಾಭಾವ ಅಂತಂದ್ರೆ ವಸ್ತು ಅಭಾವ ಅಂತ ಅರ್ಥ ಮಾಡುದು. ವಸ್ತು ಇಲ್ಲವಾದ್ದರಿಂದ ತೋರ್ತಾ ಇಲ್ಲ ಕಣಪ್ಪ. ಯಾವುದು? ಇದೇ ಅನ್ನೋದು ಯಾಕೆ ತೋರ್ತಿಲ್ಲ? ನಷ್ಟವಾದ ಗಡಿಗೆಯಲ್ಲಿ ಯಾಕೆ ಇದೆ ಅನ್ನೋ ತೋರ್ತಾ ಇಲ್ಲ? ವಿಶೇಷ ವಸ್ತು ಇಲ್ಲ, ಅಲ್ಲಿ ವಸ್ತು ಇಲ್ಲವಾದ್ರಿಂದ ಇದೇನೋ ತೋರ್ತಾ ಇಲ್ಲ. ಅದು ಯಾಕೆ ಅಂದ್ರೆ ಸದ್ಬುದ್ಧಿ ವಿಶೇಷಣ ವಿಷಯ ಸತಿ ವಿಶೇಷ್ಯಾಭಾವೇ ವಿಶೇಷಣ ಅನುಪಪತ್ತೋ ಕಿಂ ವಿಷಯ ಸ್ಯಾತ್. ಸದ್ಬುದ್ಧಿಯು ವಿಶೇಷಣವನ್ನೇ ವಿಷಯ ಮಾಡ್ಕೊಂಡಿದೆ. ಅದು ವಿಶೇಷಣವಾಗಿ ವಿಷಯವಾಗಿದೆ. ಸದ್ಬುದ್ಧಿ ಅಂತ ಒಂದು ವಿಶೇಷಣ, ಅದು ವಿಶೇಷಣವಾಗಿ ವಿಷಯವಾಗಿದೆ ಮಾಡಬೇಕು. ವಿಶೇಷಣವನ್ನೇ ವಿಷಯ ಮಾಡೋ ಹಾಗಿಲ್ಲ. ಅದೇ ವಿಶೇಷಣವಾಗಿದೆ ಅಂದ್ಬಿಟ್ರೆ ಅದು ಹಾಗೆ. ಲೋಕದಲ್ಲಿ ಘಟಪಟಾದಿಗಳ ವಿಶೇಷಣವನ್ನೇ ವಿಷಯ ಮಾಡ್ಕೊಂಡಿದೆ ಅಂದ್ರೆ ಚೆನ್ನಾಗುತ್ತಿತ್ತು. ಆ ಗಡಿಗೆಯನ್ನು ವಿಶೇಷವಾದ ಗಡಿಗೆಯನ್ನು ವಿಷಯ ಮಾಡ್ಕೊಂಡಿದೆ ಅಂತಂದ್ರೆ ಅವಾಗ ವಿಶೇಷ ಅಭಾವೇ ಮತ್ತೆ ಅದಕ್ಕೆ ಇಲ್ಲ ಅಂತ ಆಗತ್ತೆ. ಕನ್ಫ್ಯೂಸ್ ಆಗುತ್ತೆ. ವಿಶೇಷವೆಂಬುದಿಲ್ಲವಾದರೆ ಸುಲಭವಾಗಿ ಅನ್ವಯ ಆಗುವಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ.
ಅಲ್ಲ ಸುಲಭವಾಗಿ ಅನ್ವಯ ಆಗುತ್ತೆ ಅನ್ನೋದು ಭಾಷೆಯಲ್ಲೇ ಏನು ಇಲ್ಲಿ ಇಷ್ಟೇ ತಗೊಂಡ್ರೆ ಅದೇ ನಂಗೆ ವ್ಯಾಕರಣ ನೀವ್ ಹೇಳ್ದಂಗೆ ಅರ್ಥ ಆಯ್ತು. ಅದು ಹೇಗೆ ಬಿಡಿಸ್ಬೇಕು ಅಲ್ಲ ವಿಶೇಷಣ ವಿಶೇಷಣವಾಗಿ ತಾನು ವಿಷಯವಾಗಿದೆ. ತಾನು ಸದ್ಬುದ್ಧಿಯು ಸದ್ಬುದ್ಧಿಯು ತಾನು ವಿಶೇಷಣವಾಗಿ ವಿಷಯವಾಗಿದೆ. ಹಾಗಿದ್ದುಕೊಂಡು ಆ ವಿಶೇಷವಾದ ಗಡಿಗೆ ಇಲ್ವಾದರೆ ವಿಶೇಷವಾದ ಗಡಿಗೆ ಇಲ್ಲವಾದ್ರೆ ತಾನು ವಿಶೇಷಣವಾಗಿ ಇದ್ಕೊಂಡಿರೋದು ಒಂದು ಹೊಂದಲ್ಲ ಅಂತ ಆಗಲಾಗಿ ಯಾವ್ದಲ್ಲಿ ಇರಬೇಕು ಅಂತ ಆ ಅರ್ಥ. ನನಗೆ ಎರಡರ್ಥೂ ಗೊತ್ತಾಗ್ತಿಲ್ಲ, ನನಗೆ ಎರಡರ್ಥೂ ಕ್ಲಾರಿಟಿ ಇದೆ. ಆದರೆ ನಾನು ಏನ್ ಮಾಡ್ಕೊತಾ ಇದ್ದೀನಿ, ಲೋಕದಕ್ಕೆ ಪ್ರಸಿದ್ಧವಾಗಿರ್ತಕ್ಕ ವಿಶೇಷ ವಿಶೇಷವನ್ನು ಬಿಟ್ಟು ಹೋಗೋದು ಬೇಡ ಅಂತ. ಲೋಕದಲ್ಲಿ ವಿಶೇಷ ವಿಶೇಷ ಹೇಗೆ ಇಟ್ಕೊಂಡಿದ್ದಾರೋ ಹಾಗೆ ಇದು ಅಪ್ಲೈ ಹೊಂದಿಸಬಹುದಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಲೋಕದಲ್ಲಿ ವಿಶೇಷಣ ಚಿಕ್ಕದು, ವಿಶೇಷ ದೊಡ್ಡದು, ಹಾಗೆ ಇರೋದು. ವಿಶೇಷ ಸದ್ಬುದ್ಧಿ ವಿಶೇಷ ಅದು ದೊಡ್ಡದು, ಪದಾರ್ಥಗಳು ವಿಶೇಷಣ ಚಿಕ್ಕದು ಅಂತ. ಅವು ವಿಶೇಷ ಅಂತ ಹೆಂಗ್ ಮಾಡ್ತೀರ ಪದಾರ್ಥವನ್ನ ಅಂದ್ರೆ ವಿಶೇಷವಾಗಿರೋದೇ ವಿಶೇಷ ಮಾಡೋದು. ವಿಶೇಷವಾಗಿರೋದು ಅನ್ನೋದನ್ನ ವಿಶೇಷ ಅಂತ ಮಾಡ್ಕೊಂಡು ಹೇಗೋ ಹೊಂದಿಸ್ಬೇಕಾಗತ್ತೆ. ಇದೇ ಹೋದ್ರೆ ಲೋಕಾರ್ಥಕ್ಕೆ ವಿರುದ್ಧಾರ್ಥ ಮಾಡ್ಬೇಕಾಗತ್ತೆ. ಲೋಕಾರ್ಥದಲ್ಲಿ ಸಾಮಾನ್ಯವಾದದ್ದು ವಿಶೇಷ, ಇದಾಗಿರೋದು ಇಂಡಿವಿಜುವಲ್ ಆಗೋದು ವಿಶೇಷಣ, ವ್ಯಾಪಕ ಆಗೋದು ವಿಶೇಷ. ಉಲ್ಟಾ ಆಗುದಿಲ್ಲ. ಇದು ಉಲ್ಟಾ ಯಾಕೆ ಮಾಡ್ಕೋಬೇಕು, ಅದಂತೆ ಹೊಂದಿಸ್ಕೋಬಹುದಲ್ಲ ನಾನು ಉದ್ದಾಡ್ತಾ ಇದ್ದೀನಿ. ಅವತ್ತಿಂದ್ರೂ ಈ ಚರ್ಚೆ ನಡೀತಾ ಇದೆ. ನಮ್ಮ ಅಣ್ಣ ಅಂತ ಇವತ್ತು ಅಣ್ಣ ಬೇಡ ಕಣ, ಈಜಾಗಿ ಮಾಡಿದಾರೆ, ಏನ್ ಮಾಡಕ್ಕೆ, ಲೋಕಕ್ಕೆ ವಿರುದ್ಧ ಮಾಡಿದಾರೆ, ಇಟ್ಕೋ ಸಾಕು, ಏನಾಗುತ್ತೆ. ಲೋಕಕ್ಕೆ ವಿರುದ್ಧ, ಲೋಕದಲ್ಲಿ ಹೌದು ವಿಶೇಷಣ ಚಿಕ್ಕದು, ವಿಶೇಷ ದೊಡ್ಡದು. ಅಲ್ಲಿ ಇಲ್ಲಿ ಸದ್ಬುದ್ಧಿನಿ ಅವ್ರು ಏನ್ ಮಾಡಿದ್ರೆ, ನಮ್ಮ ಅಣ್ಣ ಹೇಳೋದೇನು ಅಂದ್ರೆ, ಯಾವ್ದು ಹೊಸದಾಗಿ ತಿಳಿಸ್ಕೊಡ್ಬೇಕೋ ಅದು ವಿಶೇಷಣ, ಯಾವ್ದು ಗೊತ್ತಿರೋದೋ ಅದು ವಿಶೇಷ. ಹಾಗೆ ಮಾಡ್ಕೋ. ಸದ್ಬುದ್ಧಿ ಹೊಸದಾಗಿ ತಿಳಿಸ್ಕೊಡ್ಬೇಕಾಗಿರೋದು, ಸದ್ಬುದ್ಧಿ ಗೊತ್ತಿಲ್ಲ ಅದು ವಿಶೇಷಣ ಮಾಡ್ಕೋ, ನಿಂಗೆ ಹೊಂದತ್ತೆ ಅಂತಂದ. ನಮ್ಮ ಬುದ್ಧಿಗೆ ಹೊಸದಾಗಿ ಬರ್ಬೇಕಾದ್ರೆ ಸದ್ಬುದ್ಧಿ ತಾನೆ, ಸತ್ತು ಗೊತ್ತಿಲ್ಲ ತಾನೆ, ಗೊತ್ತಿರೋದು ಸತ್ತ ಆದ್ರಿಂದ ಅದು ವಿಶೇಷಣ, ಗೊತ್ತಿರೋದು ಘಟಪಟಾದಿಗಳಾದ್ರೆ ಅದು ವಿಶೇಷ. ಘಟಪಟಾದಿಗಳು ಗೊತ್ತಿರೋದು ಅದು ವಿಶೇಷ, ಕಾಮನ್ನ ಗೊತ್ತಿರೋದು ವಿಶೇಷ, ಹೊಸದಾಗಿ ಗೊತ್ತಿರೋದು ವಿಶೇಷಣ. ಸದ್ಬುದ್ಧಿ ಹೊಸದಾಗಿ ಗೊತ್ತಿರೋದು, ಬುದ್ಧಿ ಹೊಸದಾಗಿ ಇಳ್ಕೋಬೇಕು, ನಿಮ್ಗೆ ಅರ್ಥ ಆಗ್ಬೇಕು. ತತ್ವತಃ ಸಾಮಾನ್ಯ ಇರಬಹುದು, ತತ್ವತಃ ಸಾಮಾನ್ಯ ಇರೋದು ಬೇಡ, ನಮಗೆ ಗೊತ್ತಾಗೋದು ಅನ್ನೋ ವಿಶೇಷ ಇಟ್ಕೊಳ್ತಾ ಇದ್ದಾನೆ. ಬಹಳ ಕಾಂಪ್ಲಿಕೇಟೆಡ್ ಇದು ವಾಕ್ಯ. ಆಗ್ಲಿ, ನಮ್ಮ ಅಣ್ಣ ಹೇಳಿದ್ರು ನೀವ್ ಹೇಳಿದ್ರು ನಂಗೆ ಅರ್ಥ ಆಯ್ತು. ನಾನು ಇದಕ್ಕೆ ಲೋಕಕ್ಕೆ ಹೊಂದಿಸ್ಕೋಬಹುದಲ್ಲ. ನಾನು ಭಾಷ್ಯಕಾರ ಯಾರು ಲೋಕದ ಬಿಟ್ಟು ಹೋಗ್ತಾ ಇದ್ದಾರೆ, ನಾನು ಮಾಡ್ಬೇಕು, ನನ್ನ ಅದು ಒದ್ದಾಡ್ತಾ ಇದ್ದೀನಿ. ಸದ್ಬುದ್ಧಿಯು ವಿಶೇಷಣವನ್ನೇ ವಿಷಯ ಮಾಡಿಕೊಂಡು ತಾನು ವಿಶೇಷಣವಾಗಿದ್ದು ವಿಷಯವಾಗುತ್ತ. ವಿಶೇಷಣವನ್ನು ವಿಷಯ ಅಂದ್ರೆ ಅನ್ನೋದಕ್ಕೆ ಕರ್ಮ ತಗೋಬಾರ್ದು, ವಿಶೇಷಣವಾಗಿ ವಿಷಯ ಮಾಡ್ಕೋಬೇಕು. ತಾನು ವಿಶೇಷಣವಾಗಿ ವಿಷಯವಾಗಿದ್ದುಕೊಂಡು ವಿಶೇಷವಿಲ್ಲದೆ ಇದ್ದರಿಂದ ಘಟಪಟಾದಿಗಳಿದೆ ಹೋದ್ರೆ ತಾನು ವಿಶೇಷಣವಾಗುವುದು ಅನ್ನೋದೇ ಹೊಂದುವುದಿಲ್ಲವಾದ್ದರಿಂದ, ತಾನದಕ್ಕೆ ವಿಶೇಷಣವಾಗುವುದು ಎಂಬುದು ಹೊಂದುವುದಿಲ್ಲವಾದ್ದರಿಂದ ಅದು ಯಾವುದು ವಿಷಯ ಮಾಡ್ಕೊಂಡಿರ್ಬೇಕಪ್ಪ, ಕಿಂ ವಿಷಯ ಸ್ಯಾತ್ ಅಂತ ಆಕ್ಷೇಪ ಇದು. ನತು ಪುನಃ ಸದ್ಬುದ್ಧೇರ್ ವಿಷಯಾಭಾವ. ಅಷ್ಟೇ, ಸದ್ಬುದ್ಧಿಗೆ ವಿಷಯವೇ ಇಲ್ಲ ಅಂತ ಏನಿಲ್ಲ. ಸದ್ಬುದ್ಧಿ ಒಂದಲ್ಲ ಒಂದು, ಯಾವ್ದು ಇಲ್ಲ ಆತ್ಮನಾದ ವಿಷಯ ಇದ್ರು ಆತ್ಮನಲ್ಲಿ ಇದ್ದೇ ಇರ್ತಾರೆ. ಆ ಪ್ರಪಂಚ ಇಲ್ಲ ಅಂತ ಇಟ್ಕೋ, ಅವಸ್ಥೆಯೇ ಇಲ್ಲ ಅಂತ ಇಟ್ಕೋ, ಆತ್ಮನ ಇರುವ ಆತ್ಮನ ಇದ್ದೇ ಇರ್ತಾನೆ. ಆ ಸದ್ಬುದ್ಧಿಗೆ ನಿಜವಾಗಿಯೋ ಕಾಲ್ಪನಿಕವಾಗಿಯೋ ಒಂದಲ್ಲ ಒಂದು ವಿಷಯ ಇದ್ದೇ ಇರುತ್ತೆ. ನಿಜವಾಗಿರುವ ವಿಷಯ ಸತ್ಸ್ವರೂಪ ಆತ್ಮ, ಕಾಲ್ಪನಿಕವಾದ ಘಟಪಟಾದಿಗಳು. ನೀವು ಅಭಾವದಲ್ಲೂ ಇದೇ ಗೊತ್ತಾ, ಇರುವ ಅಭಾವ ಅನ್ಬೇಕು. ಈ ಅಭಾವವನ್ನು ಸದ್ಬುದ್ಧಿಯಿಂದ ಕೂಡಿಸ್ಕೊಳ್ಳೋದು ಅರ್ಥ ಮಾಡ್ಕೊಕ್ ಆಗೋದೇ ಇಲ್ಲ. ನೀವು ಅಭಾವದ ಅಭಾವ ಅಂದ್ರೆ ಭಾವ ಆಗುತ್ತೆ ಗೊತ್ತಾ. ಅಭಾವ ಅಂದ್ರೆ ಇದೆ ಅಂದ್ರೆ ಭಾವ ಆಗುತ್ತೆ, ಅಭಾವ ಅಂತ ಮಾಡಕ್ಕೆ ಆಗಲ್ಲ. ಅಭಾವದ ಅಭಾವವೋ ಅಭಾವದ ಭಾವವೋ, ಅಭಾವ ಅನ್ನೋದು ಇಲ್ವೋ ಅಭಾವ ಅನ್ನೋದು ಇದೆಯೋ. ಅಭಾವ ಅನ್ನೋದು ಇದೆ ಅಂದ್ರೆ ಅವಾಗ ಇದೆ ಅಂದ್ರೆ ಅಭಾವ ವಿಷಯ ಮಾಡೋದು. ಇಲ್ಲೆಲ್ಲ ಅಭಾವ ಅಂದ್ರೆ ಇಲ್ಲ ಅಂದ್ರೆ ಮತ್ತೆ ಅಭಾವ ಅಂದ್ರೆ ಭಾವ ಆಯ್ತು. ತಣ್ಣೀರ ಕೂಲ್ ತಿನ್ಕೊ. ಅವನೊಂದಿಷ್ಟ ಇಲ್ಲಿ ಇದು ಕೊಡ್ಬೇಕು ಅಂತ, ಇಲ್ಲಿ ಏನಿದೆ ಅದು ಕೊಡ್ಬೇಕು. ನಾನು ಇಲ್ಲಿ ಏನಿದೆ ಅದು ಕೊಡ್ಬೇಕು, ನನ್ನ ಡ್ಯೂಟಿ. ಬೆಚ್ಚಗಿರ್ಬೇಕು, ಅದೆಲ್ಲ ನಿಂದು, ಅದ ಕುಮಾರಂದು ಅವ್ರದ್ದು ನರೇಶ್ ಅನ್ಕೊಂಡು ನಮ್ದು ಏನು ಅಲ್ಲಿ ಇದೆಯೋ ಅನ್ ಕೊಡ್ತೀನಿ. ನೋಡಕ್ ಭಾಷ್ಯ ಸಿಂಪಲ್ ಇದೆ ಅನ್ಸುತ್ತೆ,
ಎಷ್ಟೆಷ್ಟು ಒಳ ಹೋಗ್ತೀವೋ ಅಷ್ಟಷ್ಟು ಅದ ಗಡ್ಸ ಕಾಣ್ತಿದ್ವು. ಯಾಕೆಂದ್ರೆ ವಾಕ್ಯಾರ್ಥ ಮಾಡುವಾಗ ಲೋಕಾನುಭವ ಬಿಡೋ ಹಾಗಿಲ್ಲ, ಶಬ್ದಾರ್ಥ ಬಿಡೋ ಹಾಗಿಲ್ಲ, ಶಾಸ್ತ್ರಾರ್ಥನೂ ಹೊಂದಿಸ್ಕೋಬೇಕು. ಶಾಸ್ತ್ರಾರ್ಥಕ್ಕೂ ಲೋಕಾನುಭವಕ್ಕೂ ಶಬ್ದಾರ್ಥಕ್ಕೂ ಹೊಂದಿಸ್ಕೊಂಡು ವಾಕ್ಯಾರ್ಥ ಮಾಡ್ಬೇಕು. ಮೂರಕ್ಕೂ ಹೊಂದಿಸ್ಕೋಕ್ ಹೊರಟಾಗ ಒಂದು ಗೌಣ ಆಗ್ಲೇಬೇಕು. ಒಂದು ಗೌಣ ಆಗ್ಲೇ ಏನ್ ಮಾಡಕ್ಕಾಗಲ್ಲ. ಇಲ್ಲ ಸದ್ಬುದ್ಧಿನ ವಿಶೇಷಣ ಮಾಡ್ತೀನಿ ಅಂದ್ರೆ ಲೋಕಕ್ಕೆ ಬಿಟ್ಟಂಗಾಯ್ತು. ನಾವು ಬಿಡ್ತೀವಪ್ಪ, ಲೋಕದ ಹಾಗಿರ್ಬೋದು, ಅದು ಇಲ್ಲ. ಸದ್ಬುದ್ಧಿ ವಿಶೇಷಣವೇ ಹೌದು, ಘಟಪಟಾದಿಗಳೇ ವಿಶೇಷ. ಹಾಗೂ ಅರ್ಥ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಏನಿಲ್ಲ, ಹೊಂದತ್ತದು. ಆ ಅರ್ಥ ಹೊಂದಲ್ಲ ಅಂತ ತಪ್ಪಿಲ್ಲ ಅಂತ ತಪ್ಪು ನಾನು ಅಂತಿಲ್ಲ. ನತು ಅಷ್ಟೇ ಹೊರತು ಸದ್ಬುದ್ಧಿಗೆ ವಿಷಯವೇ ಇಲ್ಲ ಎಂಬುದೇನಿಲ್ಲ. ಒಂದಲ್ಲ ಒಂದು ಕಾಲ್ಪನಿಕವಾಗಿಯೋ ವ್ಯಾವಹಾರಿಕವಾಗಿಯೋ ಪಾರಮಾರ್ಥಿಕವಾಗಿಯೋ ಒಂದಲ್ಲ ಒಂದು ವಸ್ತು ಇದ್ದೇ ಇರುತ್ತೆ. ವ್ಯಾವಹಾರಿಕವಾಗಿ ಘಟಪಟಾದಿಗಳಿರುತ್ತೆ. ಇಲ್ಲ ಕಲ್ಪನೆ ಮಾಡ್ಕೊಂಡು ಇದು ಮರದ ಕೊಂಬು, ಬಂಜೆ ಮಗ ಅಂದು ಅದು ಇರುವ ಅಂತ ತೋರುತ್ತೆ. ಇನ್ನು ಪಾರಮಾರ್ಥವಾದ ಆತ್ಮನಂತೂ ಇದ್ದೇ ಇದ್ದಾನೆ. ಆತ್ಮನೂ ಇದೇನೆಂದ್ರೆ ಆತ್ಮನಿಗೆ ಇರುವ ಗುಣ ಅಲ್ಲ, ಇರುವ ಅನ್ನೋದೇ ಆತ್ಮ. ಆತ್ಮನೇ ಇರುವ ಸ್ವರೂಪ. ಆತ್ಮ ಬಿಸಿ ಬೆಂಕಿ ಹೇಗೆ ಗುಣಗುಣಿ ಭಾವ ಅಲ್ವೋ, ಇರುವ ಆತ್ಮ ಗುಣಗುಣಿ ಎರಡಲ್ಲ. ಅದು ಇರುವ ಪರಮಾರ್ಥವೇ, ಇರುವ ತತ್ವವೇ ಆತ್ಮತತ್ವ. ಇರುವ ಆತ್ಮ ಶಬ್ದಭೇದ ಹೊರತು ವಸ್ತು ಭೇದ ಅಲ್ಲ. ಅದು ಗುಣಗುಣಿ ಭಾವ ಇಲ್ಲ, ಅವಯವಾಭಿ ಅಲ್ಲ. ಇರುವ ಸಾಮಾನ್ಯದಲ್ಲಿ ವಿಶೇಷವಾದ ವಸ್ತುವನ್ನ ಗುರುತಿಸ್ತೀವಿ. ಸರಿ, ಇರುವ ವಿಶೇಷಣ ಆಯ್ತು, ಕಂಡಿಡಿಯೋ ವಸ್ತು ವಿಶೇಷ ಆಯ್ತು. ಅಚ್ಚರಿ ಇರುವ ಆತ್ಮ ಅನ್ನೋ ಜಾಗದಲ್ಲಿ ಹೇಳಿ. ಇರುವ ಆತ್ಮ ಅನ್ನೋ ಜಾಗದಲ್ಲಿ ವಿಶೇಷ ವಿಶೇಷ ಇಲ್ಲ. ಇಲ್ಲ, ಅಲ್ಲಿ ಎರಡೇ ಅಲ್ಲ, ಇರುವ ಒಂದೇ. ಆತ್ಮ ಅಂದು ಇರುವ ಅದು ಒಂದೇ. ಅಂದ್ರೆ ಇರುವ ಶಬ್ದಕ್ಕೂ ವಾಚ್ಯವಲ್ಲ, ಆತ್ಮ ಶಬ್ದಕ್ಕೂ ವಾಚ್ಯವಲ್ಲ. ಆದ್ರೆ ಅದನ್ನ ನಾವು ಲಕ್ಷ್ಯತೆ, ಇರುವ ಅನ್ನೋ ಪದ ಲಕ್ಷಿಸ್ತೀವಿ ಒಂದಾದ ಅನುಭವನ್ನ. ಶಬ್ದಕ್ಕೂ ಪ್ರತ್ಯೇಕಕ್ಕೂ ವಿಷಯವಲ್ಲದ ಅನುಭವವನ್ನ ಇರುವ ಆತ್ಮ ಅನ್ನೋದನ್ನ ಲಕ್ಷಿಸ್ತಾ ಇದೀವಿ ಹೊರತು ವಾಸ್ತವವಾಗಿ ಆ ಪದದಿಂದ ಹೇಳೋದು. ಹಾಗೆ ಹೇಳೋ ಬರೋದು ಯಥವಾಚನ ಬರ್ತದೆ, ಶ್ರುತಿ ಬಿದ್ದೋಗುತ್ತೆ. ವಿಷಯ ಹೋಗ್ಬಿಟ್ರೆ ಇವಾಗ ಇನ್ನೊಂದು ಪ್ರಶ್ನೆ. ಇವಾಗ ಇದು ಟಾಪಿಕ್ ಚೇಂಜ್. ಅವನ್ ಏನ್ ಮಾಡಿದ, ಟಾಪಿಕ್ ಚೇಂಜ್ ಮಾಡ್ಕೊಂಡ ಅಂದ್ರೆ ಇರೋದಕ್ಕೂ ಇಲ್ಲದಕ್ಕೂ ಏಕಾಧಿಕರಣ ಬರೋಲ್ಲ ಅಂತಾನೆ. ಏಕಾಧಿಕರಣತ್ವಂ ಘಟಾದಿ ವಿಶೇಷಾಭಾವೇ ನಿಯುಕ್ತ ಮಿತಿ ಶೇರಿ. ಸ್ವಾಮಿ, ನೀವು ಘಟಾದಿಗಳು ಇಲ್ಲದ್ದು ನೀವು ಅನ್ನೋದಾದ್ರೆ, ಇಲ್ಲದೆ ಇರುವ ಗಡಿಗೆಯಲ್ಲಿ ಇರುವ ಅನ್ನೋದು ಇದೆ ಅಂತಂದ್ರೆ, ಅದು ಇಲ್ಲದನ್ನ ಇರುವ ಅನ್ನೋದು ಅಧಿಕರಣ ಮಾಡ್ಕೊಳ್ತಾ. ಅಧಿಕರಣ ಅಂದ್ರೆ ಆಶ್ರಯ. ಒಂದು ಇಲ್ಲದ್ದು ಅದ್ರ ಮೇಲೆ ಇರುವ ಕೂತಿದೆ ಅಂದ್ರೆ ನಿಮ್ ಪ್ರಕಾರ ಘಟಾದಿಗಳು ಅಸತ್ ಪದಾರ್ಥ, ವಿಕಾರ ಅನೃತ ಅಸತ್ತು. ಅಸತ್ತಾಗಿರುವ ಘಟಪಟಾದಿಗಳನ್ನ ಇರುವಾದ ಹೆಂಗೆ ಆಶ್ರಯ ಮಾಡ್ಕೊಳ್ತು, ಇರುವಾದ ಹೇಗೆ ಅದ್ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತು. ಇವಾಗ ನೊಣ ಕೂತ್ಕೋಬೇಕಾದ್ರೆ ಬೆಲ್ಲ ಇರಬೇಕು, ಸಕ್ಕರೆ ಇರಬೇಕು. ಒಂದ್ರ ಮೇಲೆ ಕೂರ್ಬೇಕಾದ್ರೆ, ಒಂದು ಪುಸ್ತಕ ಒಂದು ಟೇಬಲ್ ಮೇಲೆ ಇಡ್ಬೇಕಾದ್ರೆ ಟೇಬಲ್ ಇರಬೇಕು. ನೀವು ಇರುವ ಅನ್ನೋದು ಗಡಿಗೆ ಮೇಲೆ ಕೂತ್ಕೊಳ್ಳೋದಾದ್ರೆ ಅವಾಗ ಇರುವ ಗಡಿ ಹೊಂದ. ನೀವು ಗಡಿಗೆ ಇಲ್ಲ ಅಂತ ಇದ್ದೀರಾ. ಘಟ ಅಸದ್ವಸ್ತು, ಕಾರ್ಯವಲ್ಲ ವಿಕಾರವು ಅನೃತಮ್ ಅಂತಿದ್ದೀರಾ. ಎಲ್ಲಾ ವಿಕಾರವು ಅನೃತ ಸುಳ್ಳು ನೀವಂತ ಇರುವಾಗ ಸುಳ್ಳಾಗಿರ್ತಕ್ಕಂತಹ ಪದಾರ್ಥವನ್ನು ಆಶ್ರಯಿಸಿಕೊಂಡು ಇರುವಾಗ ಹೇಗೆ ಕೂತ್ಕೊಂಡ್ಬಿಡ್ತು. ಏಕಾಧಿಕರಣತ್ವ ಬರಲ್ವಲ್ಲ ಅಂತ ಪ್ರಶ್ನೆ. ಏಕಾಧಿಕರಣತ್ವ ಕಯೋಹೋ ಸದಸತೋಹ ಸತಃ ಆತ್ಮನಃ ಅಸತಃ ಕಾರ್ಯಸ್ಯ ಏಕಾಧಿಕರಣತ್ವ ಕಥಂ ಸಿದ್ಧ್ಯತಿ. ಇದು ಕರೆಕ್ಟು, ಇದು ಹೊಂದಲ್ವಲ್ಲ ಅಂತ. ಏಕಾಧಿಕರಣ ಒಂದು ಎರಡಕ್ಕೆ ಆಶ್ರಯವಾಗೋದೇ ಏಕಾಧಿಕರಣ. ಏಕಾಧಿಕರಣ ಶಬ್ದ ಕಥೆ ಏನೋ, ಒಂದಾದ ಪದಾರ್ಥ ಎರಡಕ್ಕೆ. ಎರಡು ಯಾವುದೋ, ಒಂದು ಇರುವ, ಇದೊಂದು ಗಡಿಗೆ. ಎರಡಕ್ಕೂ ಒಂದು ವಸ್ತು ಆಶ್ರಯ ಆಗುತ್ತೆ. ಹೆಂಗಾಗುತ್ತೆ? ಇಲ್ಲದ್ದಾದ ಗಡಿಗೆ ಇರುವ ಅನ್ನೋದು ಅದಕ್ಕೆ ಹೆಂಗೆ ಸೇರ್ಕೊಳ್ಳುತ್ತೆ? ನೀ ಬಂಜೆ ಮಗನ ಮದುವೆ ಆಗ್ತೀಯನ ಅಂತ ಕೇಳಿದ್ರೆ ಒಬ್ಬ ಹುಡುಗಿ ಹತ್ರ, ಏನಮ್ಮ ನೀ ಬಂಜೆ ಹುಡುಗನ ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಅದೇನು ಬಂಜೆ ಅವನ ಮದುವೆ ಆಗಕ್ಕಾಗತ್ತೆ? ಇಲ್ಲದ್ದು ಬಂಜೆ ಮಗ, ಅವನ ಮದುವೆ ಆಗೋದು ಹೆಂಗಾಗುತ್ತೆ? ಅನ್ನೋದು ಘಟಪಟಾದಿಗಳು ಇಲ್ಲದ್ದಾದ್ಮೇಲೆ ಅದನ್ನ ಹೇಗೆ ಇರುವನು ಸೇರ್ಕೊಳ್ತು ಅಂತ ಅವನ ಆಕ್ಷೇಪ. ತುಂಬಾ ಸೂಕ್ಷ್ಮ ಇದು ಆಕ್ಷೇಪ. ಏಕಾಧಿಕರಣತ್ವ ಘಟಾದಿ ವಿಶೇಷ ಭವದುಕ್ತ ರೀತ್ಯ ಭವದ್ ಸಿದ್ಧಾಂತ ಪ್ರಕಾರೇಣ, ನಿನ್ನ ಸಿದ್ಧಾಂತ ಪ್ರಕಾರದಂತೆ ಘಟಾದಿಗಳು ಇಲ್ಲವಾದ್ದರಿಂದ ಇಲ್ಲವಾದ ಘಟಾದಿಗಳ ಜೊತೆಯಲ್ಲಿ ಇರುವ ಏಕಾಧಿಕರಣವಾಗಿ ಇದ್ಕೊಂಡ್ರೆ ಬರೋದಿಲ್ವಲ್ಲ ಅಂತ ಆಕ್ಷೇಪ. ಅದಕ್ಕೆ ಉತ್ತರ ಕೊಡಿ, ನಾ ಹಾಗೇನಿಲ್ಲ ಅಂದ್ರು. ಇದಂ ಉದಕಮಿತಿ ಮರೀಚ್ಯಾದೌ ಅನ್ಯತರಾಭಾವೇಪಿ ಸಾಮಾನಾಧಿಕರಣ್ಯ ದರ್ಶನ.
ನೋಡಪ್ಪ, ಇದು ನೀರು ತೋರ್ತಾ ಇಲ್ವಾ? ಅಲ್ಲಿ ನೀರಿಲ್ಲ. ಅಲ್ಲಿ ಇದು ಹಾವು, ಇದು ನೀರು, ಇದು ಬೆಳ್ಳಿ ತೋರಲ್ವಾ? ಅಲ್ಲಿ ಎರಡು ಇರೋ ಪದಾರ್ಥ ಅಲ್ಲಪ್ಪ. ಅಲ್ಲಿ ಹಾವಿಲ್ಲ, ಇದು ಅನ್ನೋದಿದೆ. ಬೆಳ್ಳಿ ಇಲ್ಲ, ಇದು ಅನ್ನೋದಿದೆ. ಅದೇ ಬುದ್ಧಿಯಲ್ಲಿರ್ಬಹುದು. ಅಲ್ಲಿ ವಸ್ತುವಾಗಿ ಬುದ್ಧಿಯಲ್ಲಿರೋ ಲೆಕ್ಕ ಅಲ್ಲ. ಅವನೇನಂದ, ಎರಡೂ ಇದು ಬೇಕು, ಅವಾಗ ಸಮಾಧಿಕರಣ ಆಗುತ್ತೆ ಅಂತಂತಿದ್ದಾನೆ. ಹಾಗೇನಿಲ್ಲ. ಹೇಗೆ ಕೆಂಪಾದ ಗುಲಾಬಿಲಿ ಕೆಂಪು ಇದೆ, ಗುಲಾಬಿ ಇದೆ, ಆ ವಸ್ತುವಿನ ಎರಡು ಸೇರ್ಕೊಳ್ಳುತ್ತೆ. ಇದು ನೀರು ಅನ್ನೋದು ನೀರಲ್ಲಿ ಇದು ನೀರು ಹೊಂದುತ್ತೆ. ಮರೀಚಿದಕದಲ್ಲಿ ಮಿರಾಜು ಬಿಸಿಲು ಕುದುರೆ ಅಲ್ಲಿ ಇದು ನೀರು ತೋರ್ತೋ ಇಲ್ವೋ? ಹಗ್ಗದ ಹಾವಲ್ಲಿ ಇದು ಹಾವು ತೋರ್ತೋ ಇಲ್ವೋ? ಕಪ್ಪೆ ಚಿಪ್ಪಿನ ಬೆಳ್ಳಿಲಿ ಇದು ಬೆಳ್ಳಿ ತೋರ್ತೋ ಇಲ್ವೋ? ಅಲ್ಲಿ ಅನ್ಯತರ ಅಭಾವೆ. ಅನ್ಯತರ ಇತ್ಯುಕ್ತೆ ಉದಕಾಭಾವೇಪಿ ಇದಂ ಉದಕಮಿತಿ ದರ್ಶಿತೆ, ರಜತಾಭಾವೇಪಿ ಇದಂ ರಜತಮಿತಿ ದರ್ಶಿತೆ. ಹೀಗೆ ಮರೀಚುದಕ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದವರು ತಪ್ಪಲಿಕೆ ಆಗಿರೋದು ಅಂತ ತೋರಿಸ್ಬೇಕು. ನಮಗೆ ಪದಾರ್ಥಗಳು ತೋರ್ತಾ ಇರೋದಲ್ಲ, ಈ ತೋರ್ತಾ ಇರೋ ಪದಾರ್ಥಗಳ ತಪ್ಪಲಿಕೆಯಿಂದ ತೋರ್ತಾ ಇರೋದು ಅಂತ ಹೇಳ್ಬೇಕು ಭಾಷ್ಯಕಾರರು. ಅದಕ್ಕೋಸ್ಕರವಾಗಿ ಮರೀಚುದಕ ದೃಷ್ಟಾಂತ ಕೊಟ್ಟು ಅಲ್ಲಿ ಒಂದಿಲ್ಲವಾದರೂ, ನೀರಿಲ್ಲ, ಹಾವಿಲ್ಲ, ಬೆಳ್ಳಿ ಇಲ್ಲವಾದರೂ ಸಾಮಾನಾಧಿಕರಣವಾಗಿ ಇದು ಬೆಳ್ಳಿ, ಇದು ಹಾವು, ಇದು ನೀರು ತೋರುತ್ತೆ. ದೃಷ್ಟಾಂತ ಕೊಟ್ಟ ಮೇಲೆ ನೀವು ಒಪ್ಕೋಬೇಕು ಅಂತ. ಪೂರ್ವಪಕ್ಷಿಗೇನೋ ಆ ರೀತಿ ಇರೋ ಹಾಗಿಲ್ವಲ್ಲ ಅಂತ ತರ್ಕ, ಯುಕ್ತಿ. ಕಂಡಿದೆಯಲ್ಲ ಅಂತ ದೃಷ್ಟಾಂತ. ಕಂಡುಬಿಟ್ಟ ಮೇಲೆ ಒಪ್ಕೋಬೇಕು ಅಂತ. ಯಾವಾಗಲೂ ಯುಕ್ತಿಗಿಂತ ಅನುಭವ ಪ್ರಬಲ. ಅನುಭವ ಕಂಡಿದೆ, ಅದು ಹೊಂದತ್ತೆ. ಇದು ಇಲ್ಲಿಗೆ ಇದು ಮುಗೀತು ಸದ್ಬುದ್ಧಿ ವಿಚಾರ. ಈಗ ತಸ್ಮಾತ್ ದೇಹಾದೇಹೇ ದ್ವಂದ್ವಸ್ಯ ಚ ಮಾಡಿ, ದ್ವಂದ್ವಸ್ಯ ಚ ಸಕಾರಣಸ್ಯ ಅಸತಃ ನವಿದ್ಯತೆ ಭಾವ ಇತಿ. ಇವಾಗ ದಾಷ್ಟಾಂತಿಕ ಅಪ್ಲೈ ಮಾಡ್ತಿದ್ದಾರೆ. ದೇಹವೇ ಮುಂತಾದವುಗಳಿಗೆಲ್ಲ ದೇಹಾದಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಇದಕ್ಕೆ ತೋರುವ ಪ್ರಪಂಚ ಇದೆಲ್ಲ ಅಸತಃ ಇಲ್ಲದ್ದು. ಅಷ್ಟೇ ಅಲ್ಲ, ಸಕಾರಣಸ್ಯ ಒಂದು ಕಾರಣವನ್ನು ಇಟ್ಕೊಂಡಿರುವಂಥದ್ದು. ಅದಕ್ಕೆ ಉಂಟಾಗುವ ಶೀತೋಷ್ಟಾದಿಗಳು, ದ್ವಂದ್ವಗಳು ಹಾಗೆ. ದೇಹಾದಿಗಳು ದ್ವಂದ್ವಸ್ಯ ಚ ಅಂದ್ರು. ದೇಹಾದಿಗಳು ಸಕಾರಣವಾಗಿರುವಂಥದ್ದು, ಇಲ್ಲದ್ದಾಗಿರೋದು. ದ್ವಂದ್ವವಾಗಿರುವ ಶೀತೋಷ್ಣಾದಿಗಳು ಕಾರಣವುಳ್ಳದ್ದು ಮತ್ತು ಇಲ್ಲದ್ದಾಗಿರೋದು. ಕಾರಣ ಅಂಡರ್ಸ್ಟ್ಯಾಂಡಿಂಗ್. ಒಳಗೆ ಹೋಗ್ತಿಲ್ಲ. ವಡೆ ತಿನ್ನು, ಇಡ್ಲಿ ತಿನ್ನು, ಏನಾಗುತ್ತೆ? ಶೇಮುಷಿ ಮಾಶಮಷ್ಟಾನ ಇಲ್ಲನಾ? ಇದು ಇಲ್ಲ ಅಂತ ಇವತ್ತು ಏನ ಉದ್ದು ತಿಂದೆ ಬುದ್ಧಿ ಹೋಗಲ್ಲ ಅಂತ ಮದ ಮಾಡ್ನಲ್ಲ. ಚೆನ್ನಾಗಿ ಗಾಯತ್ರಿ ಜಪ ಮಾಡ್ಬೇಕು. ಗಾಯತ್ರಿ ಜಪ ಮಾಡಿದಾಗಲೇ ಇದು ಅರ್ಥ ಆಗಲ್ಲ ಈ ವಿಷಯ. ದೇಹಾದಿಗಳು ಇಲ್ಲದ್ದು, ದ್ವಂದ್ವವು ಇಲ್ಲದ್ದು ಅಂತ ಇದ್ದಾರೆ. ದ್ವಂದ್ವ ಯಾವುದು? ಶೀತೋಷ್ಣ, ಸುಖ ದುಃಖ, ಮಾನಾತ್ಮಾನ, ಹರ್ಷುಷಾದ, ರಾಗದ್ವೇಷ ಎರಡೆರಡಾಗಿ ಬರುತ್ತಲ್ಲ ದ್ವಂದ್ವ. ಅದು ಯಾವ್ದಾಗ ಬರುತ್ತಿದೆಯೋ ಆ ದೇಹೇಂದ್ರಿಯ ಮನೋಬುದ್ಧಿ. ದೇಹೇಂದ್ರಿಯ ಮನೋಬುದ್ಧಿಯೇ ಇದ್ಮೇಲೆ ಅದಕ್ಕೆ ಬರುವ ಶೀತೋಷ್ಣ, ಸುಖ ದುಃಖ, ರಾಗ ಅದಂತೆ ಇರುತ್ತೆ. ಭಾಷೆಗಳ ಚಕಾರದಿಂದ ಅದೂ ಇಲ್ಲ, ಇದೂ ಇಲ್ಲ ಅಂದ್ರು. ದೇಹಾದಿಗಳೂ ಇಲ್ಲ, ದ್ವಂದ್ವಗಳೂ ಇಲ್ಲ. ಯಾಕೆ ಹೇಳಿದ ಇಲ್ಲ? ಅದ ಕಾರಣ ಏನೋ ಸಕಾರಣ ಅಂದ್ಬಿಟ್ಟು. ಕಾರಣ ಯಾವ್ಯಾವುದಕ್ಕೆ ಕಾರಣವಿದೆಯೋ ಕಾರಣ ಉಳ್ಳದ್ದು, ಆ ಕಾರ್ಯ ಇಲ್ಲದ್ದು ಅಂತ. ಕುರ್ಚಿಗೆ ಕಾರಣ ಪ್ಲಾಸ್ಟಿಕ್, ಕಾರಣ ಉಳ್ಳದ್ದು ಮೇಲೆ ಕುರ್ಚಿ ಇಲ್ಲ. ಅಲ್ಲಿರೋದೇನೋ ಪ್ಲಾಸ್ಟಿಕ್ಕೇ ಇರೋದು. ಇನ್ನು ಆಕಾರ ವಿಶೇಷದಿಂದ ಕುರ್ಚಿ ಅಂತ ಇದೆಯಾ ಹೊರತು ರಿಯಲಿ ಕುರ್ಚಿ ಅಲ್ಲಿಲ್ಲ. ಅಲ್ಲಿರೋ ರಿಯಲ್ ಒಳಹಕ್ಕು ನೋಡಿದ್ರೆ ಪ್ಲಾಸ್ಟಿಕ್ಕೇ, ಎಲ್ಲ ನೋಡು ಪ್ಲಾಸ್ಟಿಕ್. ಇನ್ನು ಮುಂದಕ್ಕೆ ಹೋದ್ರೆ ಪ್ಲಾಸ್ಟಿಕ್ಕು ಇಲ್ಲ, ಆ ವಿಷಯ ಬೇರೆ. ದೃಷ್ಟಾಂತದಲ್ಲಿ ಕುರ್ಚಿ ಪ್ಲಾಸ್ಟಿಕ್ ಅಂತ ಎರಡು ಇಟ್ಕೊಂಡ್ರೆ ಅಲ್ಲಿ ಕುರ್ಚಿ ಇಲ್ಲ, ಪ್ಲಾಸ್ಟಿಕ್ಕೇ ಇರೋದು ಅಂತ ಹೇಗೋ ಹಾಗೆ ಯಾವ್ಯಾವ್ದು ಕಾರ್ಯವೋ ಕಾರ್ಯ ಕಾರಣಕ್ಕಿಂತ ಬೇರೆಯಾಗಿಲ್ಲ. ಕಾರ್ಯ ಅಂದ್ರೇನೋ ಹುಟ್ಟಿದ ಪದಾರ್ಥ, ಕಾರಣ ಅಂದ್ರೇನೋ ಹುಟ್ಟಿಸುವ ಪದಾರ್ಥ. ಅಷ್ಟೇ, ಹುಟ್ಟಿಸುವ ಪದಾರ್ಥ ಕಾರಣ, ಹುಟ್ಟಿದ ಪದಾರ್ಥ ಹುಟ್ಟಿದ್ದು ಹುಟ್ಟಿಸುವಂಥದ್ದು. ಸಿಂಪಲ್ ಆಗಿ ಇಟ್ಕೊ. ಗಡಿಗೆ ಹುಟ್ಟಿದ್ದು, ಮಣ್ಣು ಹುಟ್ಟಿಸುವಂಥದ್ದು. ಮಣ್ಣು ಹುಟ್ಟಿಸುವಂತ ಕುಂಬಾರ ಅಲ್ಲ ಅಂತ ಕಷ್ಟ ಮಾಡಬೇಡ. ಕುಂಬಾರ ನಿಮಿತ್ತ ಕಾರಣ, ಅದು ಉಪಾದಾನ ಕಾರಣಕ್ಕೆ. ಆಯ್ತಾ? ಅದು ಸಕಾರಣಸ್ಯ ಒಂದು ಪಾಯಿಂಟು. ಇದೊಂದು ಅಸತಃ, ಇದೊಂದು ಪಾಯಿಂಟು. ಕಾರಣ ಉಳ್ಳದ್ದಾದ್ರಿಂದಲೇ ಅಸತ್ತು. ವಿಚಾರ ಮಾಡಿದ್ರೆ ಇಲ್ಲ ಅಂತ ಆಗೋದೇ ಅಸತ್ತು. ಕಾರಣ ಅಂತ ಇದ್ಬಿಟ್ಟು ಅದು ಅಸತ್ತುಗಳಪ್ಪ ಅಂದ್ರೆ ಯಾಕೆ ಕಾರಣ ಇದ್ದರೆ ಅಸತ್ತಾಗಬೇಕು ಅಂದ್ರೆ ಕಾರಣದಿಂದ ಬೇರೆ ಅಲ್ಲ ಅಂತ. ಅಂದ್ರೆ ಅಸತ್ತಾಗಿರುವಂತಹ ದೇಹಾದಿಗಳಿಗೂ ಭಾವ ನ ವಿದ್ಯತೆ, ದ್ವಂದ್ವಕ್ಕೂ ಭಾವ ನ ವಿದ್ಯತೆ. ಇಲ್ಲದ್ದಾಗಿರು ಶೀತೋಷ್ಟಾಗಿರು ಯಾಕೋ ವ್ಯಸೆ ಪಡ್ತೀಯಾ? ಬಜ್ಜೆ ಮಗ ಸತ್ತ ಅಂತ ಹೇಳ್ತೀಯಾ? ಹಂಗಾಯ್ತು.
ಈ ಶೀತೋಷ್ಣಕ್ಕೆ ವ್ಯಥೆ ಪಟ್ರೆ ಮಂಜೆ ಮಗ ಸತ್ತಕ್ಕೆ ಹತ್ತದ್ದಕ್ಕೆ ಎಷ್ಟು ಅರ್ಥವೋ ಶೀತೋಷ್ಣ ವ್ಯಥೆ ಪಡೋದಕ್ಕೂ ಅಷ್ಟೇ ಅರ್ಥ ಅಂತ ಇದ್ದಾರೆ. ಚಳಿ ಒದ್ದಾಡಿದ್ರೆ ಯಪಾಸಕ್ಕೆ ಒದ್ದಾಡಿದ್ರೆ ಆ ಒದ್ದಾಟಕ್ಕೆ ಏನ್ ಮೀನಿಂಗು ಅಂತ ಹೇಳಿದ್ರೆ ಮಂಜೆ ಮಗ ಸತ್ತದ್ದಕ್ಕೆ ಅಥವಾ ಹುಟ್ಟಿದ್ದಕ್ಕೆ ಸಂತೋಷ ಪಟ್ರು, ಸತ್ತಿದ್ದಕ್ಕೆ ಹತ್ತರು, ಅದಕ್ಕೆ ಎಷ್ಟು ಮೀನಿಂಗ್ ಲೆಸ್ಸೋ ಅಷ್ಟೇ ಮೀನಿಂಗ್ ಲೆಸ್ ಅಂತಿದ್ದಾರೆ. ಏನಯ್ಯ ಒಪ್ಪೋದಿಯಾ? ಮೊಲದ ಕೊಂಬು ಚುಚ್ಚಿತು ಅಂತ, ಚುಚ್ಚಿದ್ದು ನೋವಾಯ್ತು, ಮೊಲದ ಕೊಂಬು ಚುಚ್ಚಿದ್ದನ್ನು ನೋವಾಯ್ತು ಅಂತ. ಅಲ್ಲ ಮೊಲದ ಕೊಂಬು ಸೇರ್ಕೊಂಡು ಹಚ್ಕೊಂಡಿದ್ರೆ ತಂಪಾಯ್ತು ಅಂತಂದ್ರೆ ಅದನ್ನ ಸಂತೋಷವಾಯ್ತು ಅಂದ್ರು ದುಃಖವಾಯ್ತು ಅಂದ್ರು ಅದೆರಡು ಕಲ್ಪನೆ. ಯಾಕೆ ಹೇಳೋ? ಮೊಲದ ಕೊಂಬೆ ಇಲ್ಲಲ್ಲ. ಹಾಗೆ ಶೀತೋಷ್ಣಾದಿಗಳೇ ಇಲ್ಲ ಅಂತಿದ್ದಾರೆ. ಇಲ್ಲದೇ ಇರೋ ಶೀತೋಷ್ಣಾದಿಗಳು ನಂಗೆ ವ್ಯಸೆ ಆಗ್ತಾ ಇದೆ ನೀನು ಅನ್ಕೊಂಡ್ರೆ ಇವು ತುಂಬಾ ಚಳಿ ಆಗಲ್ಲ, ಸ್ವೆಟರ್ ಹೊದ್ಕೋಬೇಕು, ಶಾಲೆ ಹೊದ್ಕೋಬೇಕು ಅಂತ ಅನ್ಕೊಂಡ್ರೆ ನೀನು ಶೆಟ್ರಲ್ಲಿ ಹೊದ್ಕೋ, ಶಾಲೆ ಹೊದ್ಕೋ, ನಿನ್ನ ಮನಸ್ಸಿನಲ್ಲಿ ಸತ್ಯ ಗೊತ್ತಿರ್ಬೇಕು. ಈ ದೇಹದಿಂದ ಏನ್ ಮಾಡ್ತೀಯ ನಾನು ನೋಡಕ್ ಬರಲ್ಲ. ನಿನ್ನ ರೂಮಲ್ಲಿ ನೀನು ಶೆಟ್ರಲ್ಲೂ ಹೊದ್ಕೋ, ಫ್ಯಾನಲ್ಲೂ ಹಾಕೋ, ಏನೋ ಮಾಡ್ಕೊ. ನಿನ್ನ ಮನಸ್ಸಿನಲ್ಲಿ ಸತ್ಯತ್ವ ಬುದ್ಧಿ ಇದೆಯಾ ಅನ್ನೋ ಪರೀಕ್ಷೆ ಮಾಡ್ಕೊ. ಸತ್ಯತ್ವ ಬುದ್ಧಿ ಇದ್ದು ಬಿಟ್ರೆ ಯು ಆರ್ ರಾಂಗ್ ಅಂತ ಅರ್ಥ. ಸತ್ಯತ್ವ ಬುದ್ಧಿ ಹೋಯ್ತು ಅಂದ್ರೆ ಯು ಆರ್ ಕರೆಕ್ಟ್. ಅದು ಭಾಷಿಕಾರ ಅಷ್ಟೇ. ನೀನು ವ್ಯಾವಹಾರಿಕವಾಗಿ ಎಷ್ಟೇ ಚಳಿ ಅದು ತಡ್ಕೋಬೇಕು, ಹೈಬಿಡಿದೆ ಶಂಕರಾಚಾರ್ಯ ಇಲ್ಲದ್ದು ಅಂತ ನಡುಕ್ತಾ ತಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನೀನು ನಡುಕ್ತಾ ಇದ್ದೆ, ಒದ್ದಾಡ್ತಿದ್ದ ಶರೀರ ಶಾಲಲ್ಲೂ ಹೊದ್ಕೋ, ಶಟಾಲು ಹಾಕೋ, ಏನಾದ್ರು ಮಾಡ್ಕೋ, ಅದು ಶರೀರ ಧರ್ಮದ ವಿಚಾರ. ಶರೀರ ಇದೇನು ಒಪ್ಪಿಗೆ ನಡುಕ್ತಾ ಇದೇನು ಒಪ್ಪಿಗೆ ತತ್ವತಃ ಸತ್ಯತಃ ವಸ್ತುತಃ ಹೇಳೋದಾದ್ರೆ ಶೀತೋಷ್ಟಾದಿಗಳು ಇಲ್ಲ, ದೇಹಾದಿಗಳು ಇಲ್ಲ, ಅದು ಅಸ್ತಿತ್ವ ಇಲ್ಲ. ಇದು ಮಹಾ ಸೈನ್ಸ್, ಇದು ಸುಪ್ರೀಂ ಸೈನ್ಸು. ಈ ಸೈನ್ಸಿಗೆ ಅಮೆಂಡ್ಮೆಂಟ್ ಇಲ್ಲ. ತಥಾ ಸತಶ್ಚ ಆತ್ಮನಃ ಅಭಾವ ಅವಿದ್ಯಮಾನತಾ ವಿದ್ಯತೆ. ಹೇಗೆ ದೇಹಾದಿಗಳಿಗೂ ಶೀತೋಷ್ಟಾದಿಗಳಿಗೂ ಇರುವಿಕೆ ಇಲ್ಲವೋ ಅದರಲ್ಲಿ ಆತ್ಮನಿಗೆ ಇಲ್ಲದಿರುವಿಕೆ ಇಲ್ಲ. ಅದಕ್ಕಾಗಿ ಇರುವಿಕೆ ಇಲ್ಲವೋ ಇದಕ್ಕಿದೆ ಆತ್ಮನಿಗೆ ಏನಿಲ್ಲ. ದೇಹಾದಿಗಳಿಗೂ ಶೀತೋಷ್ಟಾದಿಗಳಿಗೂ ಹೇಳು, ಕರೆಕ್ಟ್ ಊರ್ಸ್ಕೋ, 10 ಅಕ್ಷರ ಹೇಳು. ಅದು ಊರ್ಕೋಬೇಕು ಮನಸ್ಸಿಗೆ. ಅದು ಹೇಳ್ತೀಯ ಊರ್ಕೊಳತ್ತೆ. ಹಂಗ ಊರ್ಕೊಂಡ್ರೇನೆ ಮತ್ತೆ ನಿಂಗೆ ಹೇಳಕ್ಕಾಗೋದು. ಇದು ಹೋದ್ರೆ ಗೊತ್ತಾದಂಗೆ ಆಗತ್ತಲ್ಲ, ಗ್ಲಾನ್ಸ್ ಆಗತ್ತಲ್ಲ, ಗ್ಲಾನ್ಸ್ ಆಗಿದ್ದು ಹಂಗೆ ಹೋಗ್ಬಿಡುತ್ತೆ. ಗ್ಲಾನ್ಸ್ ಮಾಡ್ಕೋಬೇಕು, ಸೀಲ್ ಹೊಡಿಬೇಕು. ಆ ಮನಸ್ಸ ಮೇಲೆ ಸೀಲ್ ಹಚ್ಚಿ ಹೊಡೆದು ಕೂತ್ಕೊಂಡ್ರೆ ಅವಾಗ ಸರಿಯಾಗಿದೆ. ಹೀಗೆ ನಾಳೆ ನೀವು ಪಾಠ ಹೇಳಕ್ ಹೋದಾಗ ಪಿಕಾಟಿ ಬರುತ್ತೆ. ನೀ ಸುಮ್ಮನೆ ರೆಕಾರ್ಡ್ ಕೇಳ್ತೀನಿ, ಪಾಠ ಕೇಳ್ತೀನಿ, ಸುಮ್ಮನೆ ಕೇಳ್ತೀನಿ, ಅದೇನು ತೊಂದರೆ ಆಗಲ್ಲ. ನೀ ಪೀಠ ಕೂತು ಪಾಠ ಹೇಳಕ್ ಹೋದಾಗ ಅಲ್ಲಿ ಬೆಬೆಬೆ ಅಂದ್ರೆ ಆಯ್ತು, ಗುರುಳೆ ಬೆಬೆಬೆ ಅಂತ ಹೇಳಿದಾರಗಳ ಆಯ್ತು, ನಿನ್ನ ಅರ್ಥ ಆಗೋದು. ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ಬೇಕು, ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಸತಶ್ಚಾನ ಇರುವ ಆತ್ಮನಿಗೆ ಅಭಾವ ಅಂದ್ರೆ ಅವಿದ್ಯಮಾನತ, ಇಲ್ಲದಿರುವಿಕೆ ಎಂಬುದು ಹೊಂದುವುದಿಲ್ಲ. ಯಾಕೆ ಹೇಳಿ? ಸರ್ವತ್ರ ವ್ಯಭಿಚಾರ ಇತ್ತು ಶಾಮ. ಅದು ಅವಿಚಾರ ಅದು ಅನುಭವ. ಸರ್ವತ್ರ ಅಂದ್ರೆ ಸರ್ವತ್ರ ಕಾಲೇ, ಸರ್ವತ್ರ ದೇಶೇ, ಸರ್ವಾಸು ಅವಸ್ಥಾಸು. ಯಾವ ದೇಶದಲ್ಲೂ ಯಾವ ಅವಸ್ಥೆಯಲ್ಲೂ ಆತ್ಮ ಬಿಟ್ಟು ಹೋಗೋದಿಲ್ಲ. ನಾನಿಲ್ಲ ಅಂತ ಕಪ್ಪಿಸ್ಕೊಳ್ಳೋಣ, ಯಾಕಾಗಲ್ಲ ಹೇಳ? ಕಪ್ಪಿಸ್ಕೊಂಡು ನೀನಿರ್ಬೇಕು. ನಾನಿಲ್ಲ ಅಂತ ಇಮೇಜ್ ಮಾಡ್ಕೊಳಕ್ ಹೋಗಲ್ಲ, ಕಲ್ಪಿಸ್ಕೊಳಕ್ಕೆ ಆಗಲ್ಲ. ಇಲ್ಲ ಮಾಡೋಕ್ಕಾಗಲ್ಲ ಅಂತ ಬೇರೆ, ಕ್ರಿಯೆ ಮಾಡೋಕ್ಕಾಗಲ್ಲ, ಕ್ರಿಯೆಗೆ ವಿಷಯವಾಗಲ್ಲ ಅನ್ನೋದು ಬೇರೆ, ಕಲ್ಪನೆಗೆ ವಿಷಯವಾಗಲ್ಲ. ಏನು ಆತ್ಮನ ಅಭಾವ ನಡೆಸೋಯ್ತಾ? ಕಣ್ಣು ನೋಡಿ ಬಿಡ್ತೋದು. ಗಾಬರಿ ಕಣ್ಣು ನೋಡಿದ್ರೆ ಏನೋ ಹೊಸ ವಿಷಯ ಬರ್ತಾ ಇದೆ, ಒಂದು ಅರ್ಥ ಆಗ್ತಿಲ್ಲ, ಏನೋ ಮಾಡ್ತಿದ್ದಾರೆ. ಅಯ್ಯೋ ತಡ್ರಿ ದಿನ ಇದೇ ಸಾಲ ಗಾಯತ್ಮ ಮಾಡ್ಕೊಂಡು 1-2 ತಿಂಗಳು ಮಾಡ್ಕೊಂಡು ಬರ್ತೀನಿ, ಆಮೇಲೆ ಮತ್ತೆ ಪಾಠ ಹೇಳ್ತೀರಂತ ಚೆನ್ನಾಗಿ ಗಾಯತ್ಮ ಮಾಡ್ಬೇಕು. ಎಷ್ಟು ಗಾಯತ್ಮ ಚೆನ್ನಾಗಿ ಅರ್ಥಾನುಸಂಧಾನ ಮಾಡ್ತೀಯೋ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಆಳಕ್ಕೆ ಹೋಗುತ್ತೆ. ಸರಿ, ಭಗವದ್ಭಕ್ತಿ ಇಲ್ಲದೆ ಸರಿಯಾದ ಅನುಷ್ಠಾನ ಇಲ್ಲದೆ ಹೋದ್ರೆ ಸೂಕ್ಷ್ಮ ವಿಷಯ ಅರ್ಥ ಆಗಲ್ಲ. ಯಾಕಂದ್ರೆ ಆತ್ಮ ಸೂಕ್ಷ್ಮನಾದ ಆತ್ಮನ ಕಡೆಗೆ ಹೋಗ್ತಾರೆ. ನಾವು ಸೂಕ್ಷ್ಮರಾಗಬೇಕು. ಸೂಕ್ಷ್ಮರಾದವರಾದಾಗ ಸೂಕ್ಷ್ಮವಾದ ವಿಷಯ ನಮಗೆ ಹೋಗುತ್ತೆ. ನಾವು ಸ್ಥೂಲವಾಗಿ ಇದ್ಕೊಂಡು ಸೂಕ್ಷ್ಮದ ಆತ್ಮ ಹೆಂಗ್ ಅರ್ಥ ಆಗತ್ತೆ? ಹೋಗೋದೇ ಇಲ್ಲ. ಸರ್ವತ್ರ ತ್ರಲ್ ಪ್ರತ್ಯಯ ಸಪ್ತಮ್ಯ ತ್ರಲ್ಲು ಮೂಲಕ್ಕೂ ತಗೋಬೇಕು. ಸರ್ವತ್ರ ಕಾಲೇ, ಸರ್ವತ್ರ ದೇಶೇ, ಸರ್ವಾಸ್ವಪಿ ಅವಸ್ಥಾಸು ಆತ್ಮ ವ್ಯಭಿಚಾರ. ಏವಂ ಆತ್ಮಾನಾತ್ಮನೋ ಸದಸತೋ ಉಭಯೋರಪಿ ದೃಷ್ಟ ಉಪಲಬ್ಧ
ಅಂತಃ ನಿರ್ಣಯ ಸದೇವ ಅಸದೇವ ಇತಿ ತೋ ಅನಯೋಃ ಯಥೋಕ್ತಯೋಃ ತತ್ವದರ್ಶಿಭಿಃ. ಈ ರೀತಿ ಏವಂ ಅನ್ನೋದು ಪ್ರಕಾರಾರ್ಥ. ಹೀಗೆ ಈ ರೀತಿಯಾಗಿ ಆತ್ಮಾನಾತ್ಮಗಳು ಅನಾತ್ಮ ಶಬ್ದಕ್ಕೆ ಅರ್ಥ ಗೊತ್ತಾ? ಆತ್ಮ ಅಂದ್ರೆ ಏನು? ಆತ್ಮನ ಸ್ವರೂಪ ಅಂತ ಅರ್ಥ. ಅನಾತ್ಮನ ಸ್ವರೂಪವಿಲ್ಲದ್ದು ಅಂತ. ಸ್ವರೂಪವಿಲ್ಲದ್ದು ಪದಾರ್ಥ ಇರುತ್ತಾ? ಸ್ವರೂಪವಿರೋದು ಸ್ವರೂಪ ಇಲ್ಲದ್ದು ಅಂತ ನಾವೇನ್ ಮಾಡಿದ್ವಿ? ಪಂಚಭೂತಗಳು ಅನಾತ್ಮ, ನಾಮರೂಪಗಳು ಅನಾತ್ಮ ಅಂತ ನಾವು ಸುಮ್ಮನೆ ನೀವೇ ಪಂಚಭೂತಗಳು ಅನಾತ್ಮ ಅಂದ್ರೆ ಆತ್ಮನ ಸ್ವರೂಪ ಅಂದ್ಮೇಲೆ ಆ ಸ್ವರೂಪ ತೆಗೆದ್ಬಿಟ್ಟ ಮೇಲೆ ಪಂಚಭೂತ ಅಂತ ಬರುತ್ತೆ, ನಾಮರೂಪ ಅಂತ ಬರುತ್ತೆ. ಆ ಪದದ ಅರ್ಥ ಹೇಳುತ್ತೆ, ನನಗೆ ಸ್ವರೂಪ ಇಲ್ಲ ಕಣೋ, ನಾನು ಅನಾತ್ಮ. ನಾ ಅನಾತ್ಮ ಅಂದ್ರೆ ನ ಆತ್ಮ ಅನಾತ್ಮ. ಆತ್ಮ ನಾಮ ಸ್ವರೂಪಂ. ಸ್ವರೂಪಂ ನಾಸ್ತಿ ಯಸ್ಯ ತತ್ ಅನಾತ್ಮ ಯಸ್ಯ ಸಹ ಅನಾತ್ಮ. ನನಗೆ ನೀನು ಅನ್ಕೊಂಡಾಗ ನಾನಿಲ್ಲ. ತೋರಿಕೆ ಇದು, ಇಲ್ಯೂಷನ್ನು, ಕಲ್ಪನೆ, ಭ್ರಾಂತಿ ಅಂತ. ಹೀಗೆ ಆತ್ಮ ಅನಾತ್ಮ ಅಂತ ಹೇಳಿ ಏನು ವ್ಯವಹಾರ ವೇದಾಂತದಲ್ಲಿ ತಿಳುವಳಿಕೆಗಾಗಿ ಉಪದೇಶಕ್ಕಾಗಿ ಇಟ್ಕೊಂಡಿದ್ದಾರೆ ವಿಭಾಗವನ್ನ. ಅದು ಒಂದು ಸತ್ತು, ಇನ್ನೊಂದು ಅಸತ್ತು ಅಂತ ಇದ್ದಾರೆ. ಅನಾತ್ಮ ಅಸತ್ತು, ಆತ್ಮ ಸತ್ತು. ಇವು ಎರಡಕ್ಕೂ ಕೂಡ ಉಭಯೋರಪಿ ಎರಡಕ್ಕೂ ಕೂಡ ದೃಷ್ಟ ಅಂದ್ರೆ ಕಂಡಿದೆ, ಉಪಲಬ್ಧ ಅಂದ್ರೆ ಗೊತ್ತಾಗಿದೆ. ಏನು ಅಂತ? ಅಂತ ಅಂದ್ರೆ ತುದಿಯಲ್ಲ, ಅಂತ ಅಂದ್ರೆ ನಿರ್ಣಯ. ಭಾಷಿಕಾರೇ ಬರಬೇಕು ಅಂತೋ ನಾಮ ನಿರ್ಣಯ. ಅಂತಶಬ್ದಸ್ಯ ಅನೇಕಾರ್ಥಾಃ ಸಂತಿ. ಅಂತಶಬ್ದಸ್ಯ ನಿರ್ಣಯ, ಅಂತಶಬ್ದಸ್ಯ ಅಂತಿಮಃ ಚರಮಃ ಅಂತ ಅರ್ಥ. ಅಂತಶಬ್ದ ಅಂತಹ ಒಳಗೇನು ಅರ್ಥ ಇದೆ ಅಂದ್ರೆ ಒಳಗೆ ಪ್ರವೇಶ. ಅಂತಶಬ್ದಸ್ಯ ಸಾರಃ ಅದು ತಿರುವ. ನನ್ನ ಹೇಳಿದೆ ನಾಲ್ಕರ್ಥ ಹೊಂದತ್ತೆ ವೇದಾಂತ ಅನ್ನೋಕ್ಕೆ. ವೇದದ ಕೊನೆಯ ಭಾಗ ಹೌದು ಉಪನಿಷತ್ತು, ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಆಮೇಲೆ ಉಪನಿಷತ್ತು ವೇದಾಂತ. ವೇದದ ತಿರುಳು ಹೌದು, ವೇದದ ಸಾರು ಹೌದು. ವೇದವು ಇಲ್ಲವಾಗತ್ತೆ. ವೇದ ಇನ್ನು ವೇದಗಳಲ್ಲೆಲ್ಲ ಸೇರ್ಕೊಂಡದ್ದು ಇದೇ ತತ್ವ. ಸರ್ವೇ ವೇದ ಹಾಗೆ ನಿರ್ಣಯವೂ ಕಂಡಿದೆ. ಏನು ನಿರ್ಣಯ ಕಂಡಿದೆ? ಸತ್ ಯಾವಾಗಲೂ ಸತ್ಯ ಕಣಪ್ಪ, ಅಸತ್ ಯಾವಾಗಲೂ ಅಸತ್ ಸತ್ಯ. ನಾವು ಮುಂಚೆ ಇಲ್ಲ ಅಂತೀವಿ, ಆಮೇಲೆ ಮಧ್ಯ ಇದೆ ಅಂತೀವಿ, ಆಮೇಲೆ ಇಲ್ಲ ಆಗತ್ತೆ ಅಂತೀವಿ. ಇದು ಅಸತ್ ಸತ್ತಾಯ್ತು, ಸತ್ ಅಸತ್ತಾಯ್ತು. ಮುಂಚೆ ಏನು ಹುಟ್ಟ ಮುಂಚೆ ಇದ್ದೇನಾ? ಇದಿಲ್ಲ, ಇವಾಗ ಇದ್ದೀನಿ. ಆಮೇಲೆ ಸತ್ ಮೇಲೆ ಏನಾಯ್ತು? ಅಸತ್ತು ಸತ್ತಾಯ್ತು, ಸತ್ ಅಸತ್ತಾಯ್ತು. ಹಾಗಾಗ್ಬೋದಾ? ಹೇಳ್ತಿದೆ ಸತ್ಯ ಯಾವಾಗಲೂ ಸತ್ಯ. ಸತ್ಯನೇ ಸತ್ವ, ಕನ್ನಡ ಸತ್ಯ ಅಲ್ಲ ಇರೋದು. ಸತ್ಯ ಯಾವಾಗಲೂ ಸತ್ಯ, ಅಸತ್ಯ ಯಾವಾಗಲೂ ಅಸತ್ಯ. ಅಯ್ಯೋ ಸತ್ಯ, ಎಷ್ಟು ಚೆನ್ನಾಗಿದೆ ವಿಚಾರ, ಎಷ್ಟು ಅನುಭವಪೂರ್ಣವಾಗಿದೆ, ಎಷ್ಟು ಶಾಸ್ತ್ರೀಯವಾಗಿದೆ. ಒಳ್ಳೆ ಬಿಡ್ತಾ ಇದ್ದಾರೆ ಭಾಷಿಕರು. ಈ ಸತ್ಯ ಯಾವಾಗಲೂ ಸತ್ಯ ಆಗಿರುತ್ತೆ, ಅಸತ್ಯ ಆಗಿರುತ್ತೆ ಅಂತ. ಅದರಿಂದ ಅನಯೋಹ ಯಶೋಕ್ತ, ಈ ಎರಡಕ್ಕೆ ಮೇಲೆ ಹೇಳಿದ್ದಾಗಿರೋ ಸತ್ಯ ಅಸತ್ತುಗಳಿಗೆ ತತ್ವದರ್ಶಿಗಳು ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಸತ್ಯ ಅಸತ್ಯ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ತತ್ವದರ್ಶಿಗಳು ಯಾರು ಇವರು? ತತ್ವ ಅಂತ ಒಂದಿದೆ, ತತ್ವ ದರ್ಶಿಬಿ ಎರಡು ಪದ ಇದೆ, ಅದಕ್ಕೆ ಅರ್ಥ ಮಾಡ್ತಾರೆ. ತದಿತಿ ಸರ್ವನಾಮ. ಸಂಸ್ಕೃತ ತತ್ವ ಶಬ್ದ ಎಲ್ಲಕ್ಕೂ ತತ್ ಪುಸ್ತಕಂ, ತದ್ಗವಾಕ್ಷಂ, ತದ್ವಾರಂ, ತತ್ವ. ಸರ್ವನಾಮ ಶಬ್ದಕ್ಕೆ ಅರ್ಥ ಗೊತ್ತಾ? ಸರ್ವಸ್ಯ ನಾಮ ಸರ್ವನಾಮ, ಎಲ್ಲದರ ಹೆಸರು. ಯಶ್ ಅನ್ನೋದು ಇವನಿಗೆ ಹೆಸರು, ಅವನಲ್ಲ ಇವರಲ್ಲ. ಅದೇ ಸ್ವಹ ಸ್ವಹ ಸಹ ಅಂತ ಶಬ್ದ ಇದು, ಎಲ್ಲಕ್ಕೂ ಹೇಳ್ಬೋದು. ಸಹ ಸಹ ಕಿರಣ, ಸಹ ಗುಣಾದ, ಸಹ ಸುದರ್ಶನದ ಕುಮಾರ್. ಸಹ ತತ್ ಶಬ್ದ ಇದೆಯಲ್ಲ, ಸರ್ವನಾಮ ಶಬ್ದ ಇದೆಯಲ್ಲ, ಸರ್ವನಾಮ ಶಬ್ದ ಅರ್ಥ ಹೇಳುತ್ತೆ. ಸರ್ವಸ್ಯ ನಾಮ ಸರ್ವನಾಮ, ಎಲ್ಲದರ ಹೆಸರು. ಎಲ್ಲವೂ ಯಾವುದು? ಎಲ್ಲವೂ ಬ್ರಹ್ಮ, ಅದರ ಹೆಸರಾಯ್ತು ಅವಾಗ ಸರ್ವನಾಮ. ತದಿತಿ ತತ್ವದು ಬ್ರಹ್ಮದ ಹೆಸರು ಅಂತ ಆಯ್ತು. ತತ್ವಮಸಿಯಲ್ಲಿ ತತ್ ಶಬ್ದ ಬ್ರಹ್ಮದ ಹೆಸರು ಅದನಯ್ಯ ಭೇದ ಭಾಷೆಗಳು. ತತ್ತರದು ಸರ್ವನಾಮ ಅಂದ್ರೆ ಎಲ್ಲದರ ಹೆಸರು. ಸರ್ವಂಚ ಕಿಂ? ಸರ್ವಂಚ ಬ್ರಹ್ಮ, ತಸ್ಯ ನಾಮ ತದಿತಿ. ಭಗವಂತ ಹೇಳಿದಾನೆ ಓಂ ತತ್ಸದಿತಿ ನಿರ್ದೇಶ. ತತ್ಸತ್ ಬ್ರಹ್ಮಣ ನಿರ್ದೇಶ ಅಂತಿದೆ. ಓಂ ಅನ್ನೋದು ತತ್ತರದು ಸತ್ ಅನ್ನೋದು ಬ್ರಹ್ಮದ ನಿರ್ದೇಶವಂತೆ. ಆಮೇಲೆ ತದಿತ್ಯಭಿಸಂಧಾಯ ಎಂತೆ ಮೋಕ್ಷಕಾಂಕ್ಷಿಪಿ ತತ್ ಅಂತ ಅನ್ಕೊಂಡು ಮಾಡ್ತಾರಂತೆ ಭಾಷೆಗೆ. ಭಗವಂತ ತತ್ ಶಬ್ದ ತದ್ ಬ್ರಹ್ಮದ ಪದ ಅದು ಅವನಿಗೆ
ಎಲ್ಲ ಒಂದು, ನಂದೇನು ಇಲ್ಲ, ನಾನೇನು ಇಲ್ಲ, ಎಲ್ಲ ಒಂದು ಅವನು ಅವನು ಕೂಡ ಮಾಡ್ತಾ ಮಾಡ್ತಾ ಮೋಕ್ಷ ಪಡ್ಕೊಂಡ್ಬಿಡ್ತಾರೆ. ಜನಭಿಸಂಧಾಯ ಫಲ ಯಜ್ಞದಾನ ಪ್ರಕ್ರಿಯಾ ಭಗವಂತ ಆಶ್ಚರ್ಯ ಕಣ್ಣು ತೆರೆಸ್ಬಿಡ್ತಾನೆ, ಹೊಸ ಕಣ್ಣು ಕೊಟ್ಬಿಡ್ತಾನೆ ನಮ್ಗೆ. ಹೀಗೆ ನೋಡು, ಈ ರೀತಿ ನೋಡು ಅಂತ. ತದಿತಿ ಸರ್ವನಾಮ, ತತ್ತನು ಸರ್ವದ ನಾಮ. ಸರ್ವವು ಏನು ಅಂತ ಕೇಳಿದ್ರೆ ಸರ್ವೂ ಬ್ರಹ್ಮ. ಸರ್ವ ಬ್ರಹ್ಮ ಆಮೇಲೆ ಏನಾಯ್ತು? ತತ್ವನ ಯಾರ ನಾಮ ಅಂತ ಆಯ್ತು? ತಸ್ಯ ನಾಮ ತತ್ವ ಇತಿ. ಅವನ ಹೆಸರು ತತ್ವ. ತತ್ವ ಅಂತ ತತ್ತಲ್ಲ, ತತ್ವ ತತ್ ಅಂತಂದ್ರೆ ಬೇರೆ ಆಗ್ಬಿಡತ್ತೆ. ತತ್ತ ಅವನ ಹೆಸರು ತತ್ವ. ಅವಾಗ ಏನಾಯ್ತು? ಅವನ ಹೆಸರು ತತ್ವ ಆಮೇಲೆ ತದ್ಭಾವ ತತ್ವಂ. ತದ್ಭಾವ ಅಂದ್ರೇನು? ಅದಾಗಿರೋದು ಅಂತ. ತತ್ತಾಗಿರೋದೇ ತತ್ವ. ಸಂಸ್ಥೆಯಲ್ಲಿ ಭಾವಾರ್ಥದಲ್ಲಿ ತ್ವತಮಲವು ಅಂತ ಸೂತ್ರ. ಭಾವಾರ್ಥ ಬರುವಂತ ತ್ವತಮಲವು ಯಾಕ ಇದೆಯಾ? ಹೂ ತಾವು ಅಷ್ಟೇ. ಶುಕ್ಲತಾ ಕೃಷ್ಣತಾ ಅನ್ನೋದು ಭಾವಾರ್ಥ. ಇದು ತ್ವ ಅನ್ನೋದು ತೊಲರು ಭಾವಾರ್ಥ ಬರುತ್ತೆ. ಜುಟ್ಟು ಕೈಯುತ್ತಿನ ಭಾವಾರ್ಥ ಏನ್ ಸೂಕ್ತ? ಹೌದಾ? ಓ ಹೌದು. ತದ್ಭಾವ ತತ್ವಂ. ಆದ ಬ್ರಹ್ಮಣೋ ಯಾಥಾತ್ಮ್ಯಂ. ಅದು ಬ್ರಹ್ಮತ್ವದ ನಿಜ ಸ್ವರೂಪ ಅಂತ ಅರ್ಥ. ಯಾಥಾತ್ಮ್ಯನೇನೋ ನಿಜ ಸ್ವರೂಪ. ಯಥಾ ಆತ್ಮನೋ ಭಾವ ಯಾಥಾತ್ಮ್ಯಂ. ಆತ್ಮನು ಯಾವ ರೀತಿ ಇರ್ತಕ್ಕವನೋ ಅದಾಗಿರೋದೇ ಯಾಥಾತ್ಮ್ಯ. ಯಾಥಾತ್ಮ್ಯ ಎಷ್ಟಕ್ಷರ ಹೇಳೋ? ತಾಕೆ ಮಾವತ್ತು ಯಾವತ್ತು ಎರಡಿದೆ. ಯಾಥಾತ್ಮ್ಯ. ಬ್ರಹ್ಮದ ನಿಜ ಸ್ವರೂಪ, ಬ್ರಹ್ಮದ ಪರಮಾರ್ಥ ಸ್ವರೂಪ, ಸತ್ಯ ಸ್ವರೂಪ ದರ್ಶ. ಅದನ್ನು ತದ್ದ್ರಷ್ಟುಂ ಶೀಲಂ ಯೇಷಾಂತೆ ತತ್ವದರ್ಶಿನಃ. ಅದನ್ನ ಆ ಬ್ರಹ್ಮ ಸ್ವರೂಪವನ್ನ ಕಾಣುವ ಶೀಲ ಅಂದ್ರೆ ನಡವಳಿಕೆ, ಸ್ವಭಾವ. ಅದು ಕಾಣ್ತಾ ಇರೋದೇ ಅವರು ಹೀಗೆ ಬೆಂಕಿಗೆ ಬಿಸಿ ಸ್ವಭಾವವೋ, ಈ ಜ್ಞಾನಿಗಳಿಗೆ ಬ್ರಹ್ಮನ್ ಕಾಣೋದೇ ಸ್ವಭಾವ ಅಂದ್ರೆ ಅದು ಕ್ರಿಯೆ ಅಲ್ಲ, ಪ್ರಯತ್ನ ಅಲ್ಲ, ವ್ಯಾಪಾರ ಅಲ್ಲ, ಅನುಭವ. ಅದು ಶೀಲಂ ಅಂದ್ರೆ ಸ್ವಭಾವ ಅಂತ ಇದ್ದಾರೆ. ಬ್ರಹ್ಮನ್ ಕಾಣೋದು ಅಂತ ಕಾಣೋದನ್ನ ಕ್ರಿಯೆ ಅಂತ ಅನ್ಸತ್ತಲ್ವಾ? ಕಣ್ಣಿಂದ ಕಾಣೋದಲ್ಲ ಅದು. ಅದನ್ನು ಕಾಣುವುದೇ ಶೀಲ ಸ್ವಭಾವ ಅಂದ್ರೆ ಅದಾಗಿರೋದು ಅಂತ ಅರ್ಥ. ತಾವು ಅದೇ ಆಗಿದ್ದೀವಿ ಅಂತ ಕಂಡ್ಕೊಂಡು ಅದನ್ನೇ ಎಲ್ಲಾ ಕಡೆಯಲ್ಲೂ ಕಾಣ್ತಾ. ಅದೇನು ವಿಶೇಷ ಅಂದ್ರೆ ನಾವು ಕಂಡ್ಕೊಂಡಿರೋದೇ ವಿಶೇಷ, ನಾವು ಕಂಡ್ಕೊಂಡಿಲ್ಲ ಅನ್ನೋದೇ ವಿಶೇಷ. ಪರಮಾರ್ಥದ ಅದೇ ಇರೋದು, ಅದು ಸ್ವಭಾವ, ನಮ್ದೇ ವಿಶೇಷ. ಅದೇ ನಾವು ಅದು ವಿಶೇಷ ಅಂತೀವಿ, ನಮ್ಮ ಸ್ವಭಾವ ಅಂತಿದೀವಿ. ಎಷ್ಟು ಊಟ ಮಾಡ್ತಾ ಇದೀವಿ ಅಂದ್ರೆ ಯಾವುದು ಸ್ವಭಾವವೋ ನಮ್ಗೆ ಅದು ವಿಶೇಷ ಕಾಣ್ತಾ ಇದೆ, ಯಾವುದು ವಿಶೇಷವೋ ಅದು ಸಹಜ ಅನಿಸ್ತಾ ಇದೆ. ಅದನ್ನ ಕಾಣುವ ನಡವಳಿಕೆ, ಸ್ವಭಾವ, ಗುಣ ಯಾರದ್ದೋ ಅವರು ತತ್ವದರ್ಶಿಗಳು. ತೈಹಿ ತತ್ವದರ್ಶಿವಿ. ಅಂಥ ತತ್ವದರ್ಶಿಗಳಿಂದ ನಿರ್ಣಯವು ಮಾಡಲ್ಪಟ್ಟಿದೆ. ಭಾಷಿಕಾರು ಬಿಡಿಸಿ 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 ಹತ್ತಿ ಬಿಡಿಸ್ತಾ ಇದ್ದಾರೆ. ಪೂರ್ತಿ ಬಿಡಿಸಿ 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 ನೋಡ್ತಾ ಇದ್ದಾರೆ. ನೀನು ಕೂಡ ತ್ವಮಪಿ ತತ್ವದರ್ಶಿನಾಂ ದೃಷ್ಟಿಮಾಶ್ರಿತ್ಯ ಶೋಕಂ ಮೋಹಂಚ ಹಿತ್ವಾ ಶೀತೋಷ್ಣಾದೀನಿ ನಿಯತಾನಿಯತ ರೂಪಾಣಿ ದ್ವಂದ್ವಾನಿ ವಿಕಾರೋಯಂ ಅಸನ್ನೇವ ಮರೀಚಿ ಜಲವತ್ ಇಚ್ಛಾವಭಾಸತೆ ಇದು ಮನಸ್ಸಿ ನಿಶ್ಚಿತ್ಯ ಕ್ಷಸ್ವ ಇತಿ ಅಭಿಪ್ರಾಯ. ನೋಡೋ ಅರ್ಜುನ, ನೀನು ಕೂಡ ಅವರ ದೃಷ್ಟಿಯನ್ನ ಅನುಸರಣೆ ಮಾಡು. ತತ್ವದರ್ಶಿಗಳು, ತತ್ವಜ್ಞಾನಿಗಳ ದೃಷ್ಟಿಯನ್ನು ಅವಲಂಬಿಸ್ಕೋ. ಹೆಂಗೆ ತತ್ವದರ್ಶಿಗಳ ದೃಷ್ಟಿಯನ್ನು ಆಶ್ರಯಿಸ್ಕೊಳ್ಳೋದು ಅಂದ್ರೆ ಶೋಕ ಮೋಹ ಅನ್ನೋದೇನೋ ನಿನಗೆ ಈಗ ಬಂದಿದೆಯಲ್ಲಪ್ಪ. ನಮ್ಮವರು ಭೀಷ್ಮ ದ್ರೋಣಾದಿಗಳು ಅವ್ರಿಗೆ ಹೋದ್ರೆ ನಾನು ಏನಕ್ಕೆ ಇರ್ಲಿ, ರಾಜ್ಯ ಸುಖ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಲ್ಲ, ಇದನ್ನ ಶೋಕಮೋಹದಿಂದ ಬಂದಂತಹ ವಿಶೇಷ, ಇದನ್ನು ಬಿಟ್ಕೊಂಬಿಡು. ಇದು ಆಗಂತುಕ. ಮುಂಚೆ ಇತ್ತನಾ, ಇದಕ್ಕೆ ಬರೋಕ್ ಮುಂಚೆ ಇತ್ತನಾ, ಈಗ ಇದು ಸ್ವಲ್ಪ ಹೊತ್ತೊಮ್ಮೆ ಹೋಗತ್ತೆ. ಮಧ್ಯ ತಾತ್ಕಾಲಿಕ ಟೆಂಪರರಿ ತೋರಿದ್ದು ಆದಾವಂತೆ ಎನ್ನ ಅಸ್ತಿ ಅಷ್ಟೇ. ಆದಿ ಅಂತಿನ ಮಧ್ಯದಲ್ಲಿ ಇಲ್ಲ ಅನ್ನೋ ಕಲ್ಪನೆ. ಶೋಕಮೋಹವನ್ನು ಬಿಟ್ಕೊಂಡು ಶೀಷ್ಟೋಷ್ಟಿಲ್ಲ, ಚಳಿ ಬಿಸಿತ. ಇದು ನಿಯತ ಅನಿಯತ ರೂಪ, ಎರಡು ರೂಪ ಉಂಟಂತೆ. ಬಂದಾಗ ಅದು ನಿಯತವಾಗಿ ಅಂತ, ಹೋದ್ಮೇಲೆ ಅನಿಯತ ರೂಪ.
ತೋರುವಾಗ ಚುಚ್ಚತ್ತೆ ಕೊಡು ಈ ಸೂಜಿ ಚುಚ್ಚಿದಾಗುತ್ತೆ ಚಳಿ. ಆ ಬದಲಿಕೆ ಹೋಗ್ಬಿಟ್ಟು ಕೇಜಾರಕ್ಕೆ ಹೋಗ್ಬಿಟ್ಟು ಅಲಕಲಿಂದ ಮಂದಾಕಿಲಿ ಅದ್ದು ಬಿಟ್ರೆ ಯಪ್ಪ ಬಟ್ಟೆ ಹಿಂಡಕ್ಕಾಗಲ್ಲ ಗೊತ್ತಾ. ಬಟ್ಟೆ ನಮ್ಮ ಇವನು ಶಿವ ಕೇಶವ ಹೋದಾಗ ಬಟ್ಟೆ ಹಾಕೊಂಡು ಮುದ್ದು ಎದ್ದಿದ್ದಾರೆ. ಅಯ್ಯೋ ಶಿವ ನಮ್ ಬಟ್ಟೆ ಬಿಚ್ಚಕ್ಕಾಗ್ತದೆ, ಬಟ್ಟೆ ಬಿಚ್ಕೊಡು ಹೋಗ್ತಾ ಇದ್ದಾರೆ. ಚಳಿ ಬಟ್ಟೆ ನಿಂತ್ಬಿಟ್ಟಿದೆ, ಬಟ್ಟೆ ಬಿಚ್ಚಿ ಇದನ್ನ ಬಟ್ಟೆ ಉಡಕ್ಕಾಗಲ್ಲ, ಕೈ ಮೂವೇ ಆಗಲ್ಲ, ಹಿಡಿಯೋದೇ ಇಲ್ಲ, ಚುಚ್ಚುತ್ತದೆ. ಇದು ಸೂಜಿ ಚುಚ್ಚುತ್ತೆ. ಅವಾಗ ಈ ಹೀತೋಷ್ಣ ಸಹಿಸ್ಕೊಂಡ್ರೆ ಹಂಗೆ ಆಗುತ್ತೆ. ಅಪ್ಪ ಇದನ್ನ ಸಹಿಸ್ಕೊಂತ ಇದ್ದಾನೆ. ಹೌದು ಕಣ, ವ್ಯವಹಾರದಲ್ಲಿ ತೋರುತ್ತೆ, ದೇಹ ನಾನು ಅನ್ಕೊಂಡಾಗ ಆಗತ್ತೆ ಅನ್ಸತ್ತೆ. ಅನ್ಸಿದ್ರು ಕೂಡ ನಿಯತಾನಿದ್ರು ಬಂದು ಹೋಗಿ ಮಾಡುವಂಥದ್ದು ಆಗಮಾಪಾಯಿ ಅಂತ ಅಂದ್ಕೊಂಡ್ಬಿಟ್ಟು ಈ ದ್ವಂದ್ವಗಳನ್ನ ಸಹಿಸ್ಕೊ. ಇದು ವಿಕಾರ, ಹುಟ್ಟಿದ್ದು, ಕಾರ್ಯ, ಆಗಂತುಕ, ತಾತ್ಕಾಲಿಕ ಅಂದ್ಕೊಂಡು ಸತ್ಯ ಸದಿವ ಅವಭಾಸ ಮರೀಚಿ ಜಲವದು ಮಗ ಮರೀಚಿಕೆ ಬಿಸಿಕುದೇ ನೀರು ಹೇಗೆ ಇಲ್ಲ ತೋರುತ್ತೋ ದೇಹಾದಿಗಳು ನೀನಾದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ನಂದು ನನಗೆ ನಿಂಗೆ ಅನ್ಸತ್ತೆ. ನಿಜವಾಗಿ ದೇಹಾದಿಗಳು ನೀನು ಅಲ್ಲದೆ ಹೋದ್ರೆ, ನೀನು ಅಲ್ವಾದ್ರೆ ಏನು ಸರಿಯಾಗಲ್ಲ, ಏನು ಬಿಸಕ್ಕೇನೂ ಆಗಲ್ಲ. ಅಲ್ಲನಾ ಹಸಿವು ಬಾರಿಕೆ ಆಗೋದಕ್ಕೂ ಶೀತೋಷ್ಣ ಆಗೋದಕ್ಕೂ ಶೋಕ ದೇಹಾದಿಗಳು ನೀನು ಆಗ್ಬಿಡ್ತಾನೆ. ದೇಹಾದಿಗಳು ಇದಕ್ಕೆ ಶೀತೋಷ್ಣ ಶೋಕ ಆಗುತ್ತಾನ, ಏನಾಗಲ್ಲ. ಇದು ಇಟ್ಕೊಂಡು ಇನ್ನು ವಸ್ತುತಃ ಇಲ್ಲವೇ ಇಲ್ಲ ಅಂತ ಕಂಡ್ಕೊಂಡ್ರೆ, ತತ್ವ ಕಂಡ್ಕೊಂಡ್ರೆ ಅವನಿಗೆ ಯಾವುದೂ ಇಲ್ಲ. ಇದು ಜ್ಞಾನಿಗಳ ನಡವಳಿಕೆ. ಸದ್ಯಕ್ಕೆ ಆ ಒಂದು ಟಾರ್ಗೆಟ್ ಅನ್ನ ನೀನು ಮನಸ್ಸಲ್ಲಿ ಅಂದ್ಕೊಂಡು ನಿಶ್ಚಯ ಮಾಡ್ಕೊಂಡು ಇದು ಸಹಿಸ್ಕೊ. ಈ ಸಾಧಕರಾಗಿದ್ದಾಗ ತಡ್ಕೊ, ಸಹಿಸ್ಕೊ. ನೀನು ಎಷ್ಟು ಸಹಿಸ್ಕೊಂಡು ತಡ್ಕೊಳ್ತೀಯೋ ಅಷ್ಟು ಅಧ್ಯಾತ್ಮ ವಿದ್ಯೆಗೆ ಹತ್ರ ಆಗ್ತೀಯ. ಎಷ್ಟು ಅಳ್ತಾ ಕೂತ್ಕೊಳ್ತೀಯೋ, ಒದ್ದಾಡ್ತೀಯೋ, ಅಯ್ಯೋ ಆಗಲ್ಲ 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 ಅಂತೀಯೋ ಅಷ್ಟು ಅಧ್ಯಾತ್ಮ ವಿದ್ಯೆಗೆ ದೂರ ಆಗ್ತೀಯ. ದೇಹಾಭಿಮಾನ ಹೆಚ್ಚಾಗ್ತಾ ಹೋಗುತ್ತೆ. ದೇಹಾಭಿಮಾನ ತೆಗೆಸ್ಕೋಬೇಕಾದ್ರೆ ಈ ತರ ಏಟು ಬೀಳ್ತಿರ್ಬೇಕು. ಬಿದ್ದು ಏಟು ಬಿದ್ದು ಸಹಿಸ್ಕೊಂಡ್ರೆ ಪರವಾಗಿಲ್ಲ, ಹೊರತು ಏಟೇ ಬೀಳ್ಸ್ಕೊಂಡೇನಿಗೆ. ನಮ್ಗೆ ಹೇಳಿದ್ರು ನೆಹರುಗೆ ಹೊಟ್ಟೆ ಹಸಿವಿಂದ ಏನು ಗೊತ್ತಿರ್ಲಿಲ್ಲಂತೆ. ಅದು ಹೊಟ್ಟೆ ಹಸಿವಿಂದ ಹೆಂಗಂತಾರೆ, ಹೊಟ್ಟೆಗೆ ಇಲ್ಲ ಅಂದ್ರೆ ಹೆಂಗರ್ಥ, ಹಂಗ ಹೊಟ್ಟೆಗೆ ಹಿಡಿಯ ಇರುತ್ತೆ ಅಂತ. ಅವ್ನು ಬೊಂಬಾಯಿ ಕೊಂಡ್ಕೊಷ್ಟು ದುಡ್ಡಿದೆ ಅವ್ನ ಕೈಲಿ. ಬೊಂಬಾಯಿ ಕೊಂಡ್ಕೊಷ್ಟು ದುಡ್ಡಿದ್ದಾಗ ಬಡವರು ಬಡತನ ಹೊಟ್ಟೆಗಿಲ್ಲ ಅಂದ್ರೆ ಅರ್ಥ ಏನು ಪ್ರಶ್ನೆ ಮಾಡ್ತಿದ್ದಾನೆ. ಎಷ್ಟೋ ಜನಕ್ಕೆ ಒಪ್ಪತ್ತಿಗೆ ಒಂದ್ ಬಟ್ಟೆ ಇರುತ್ತೆ, ಇನ್ನೊಂದು ಹೊಟ್ಟೆ ಬಿಡಲಿಲ್ಲ, ಆ ಜ್ಞಾನವೇ ಇರಲ್ಲ. ದೇಶ ಪ್ರೈಮ್ ಮಿನಿಸ್ಟರ್ ಎಷ್ಟೋ ಜನ ಒಪ್ಪ ತಿಂತಿದ್ದಾರಪ್ಪ, ಎರಡು ತಿನ್ನಕ್ಕಿಲ್ಲ. ಎಷ್ಟೋ ಜನಕ್ಕೆ ಒಂದೇ ಜೊತೆ ಬಟ್ಟೆ ಇರೋದು. ಒಂದ್ ಮನೆ ಹೋಗಿದ್ದಂತೆ ಯಾರೋ ಒಬ್ರು, ಹೋಗಿದ್ದಾಗ ಅವಾಗ ತಡಿ ಅತ್ತೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಒಳಕ್ ಹೋಗ್ಬಿಟ್ಟು ತನ್ನ ಹುಟ್ಟು ಸೀರೆನ ಅತ್ತೆ ಕೊಟ್ಟು ಬಂದಂತೆ. ನಿಮ್ ಸೊಸೆ ಇಲ್ಲಿ ಅಂದಂತೆ. ತಡಿ ಸೊಸೆ ತೋರಿಸ್ತೀನಿ ಅಂದ್ಬಿಟ್ಟು ಇವಳು ಹೋಗ್ಬಿಟ್ಟು ಬಟ್ಟೆ ಸೊಸೆ ಕೊಟ್ಬಿಟ್ಟು ಸೊಸೆ ಹುಟ್ಟು ಬಂದಂತೆ. ಒಂದೇ ಬಟ್ಟೆಯಲ್ಲೇ ಮನೆಯಲ್ಲ ಉಟ್ಕೊಳ್ತಾ ಇದ್ದಾನೆ. ಅಂತ ಬರ್ತನ. ಅಯ್ಯಪ್ಪ ಏನ್ ಕಾಲ ಅದು, ಆ ಘೋರ ಕಾಲ. ಅದೊಂಥರ ದೊಡ್ಡವ್ರು ಬಿಟ್ಟಿದ್ದು. ಅದ ಒಂದಲ್ಲ ನೀವು ಒಬ್ಬ ಬೆಟ್ಟ ಇರ್ಬೇಕು ರೂಮಲ್ಲಿ ಇದ್ರೆ, ಅಯ್ಯಪ್ಪ ಎಂತ ಕಷ್ಟ. ಈಗ ನಮ್ ತಂದೆ ಹೇಳೋರು ಕಟ್ಗೆನೆ ಬೇಡ ಸುಡೋದಕ್ಕೆ, ಒಬ್ಬೊಬ್ರಿಗೂ ಅಷ್ಟು ಬಟ್ಟೆ ಇದೇನೋ ಅವರು. ಬೀರು ತುಂಬಾ ಇದೆ, 2-3 ಕಟ್ಗೆನೆ ಬೇಡ ಕಣ, ಅವ್ರವ್ರ ಬಟ್ಟೆಲೆ ಅವ್ರನ್ನ ಸುಟ್ಬಿಡ್ಬೋದು, ಅಷ್ಟು ಬಟ್ಟೆ ಇಟ್ಕೊಂಡಿದ್ದಾರೆ. ನಮ್ ತಂದೆ ವಾಶಿ ಮಾಡೋರು, ಏನ್ 3-4 ಬೀರು ತುಂಬಿದ್ದಾರೆ, ಏನಕ್ಕೆ ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದಾರೆ, ಏನ್ ಇಲ್ಲ ಬಡಬಗ್ರು ಕೊಡಿ, ಚೆನ್ನಾಗಿ ಸಂತೋಷ ಪಡ್ಕೊಡು. ನೀವು ಉಡಲ್ಲ, ಹಾಳು ಮಾಡ್ತೀರಾ, ಅವ್ರಿಗೂ ಕೊಡಲ್ಲ, ಏನ್ ಮಾಡ್ತೀರಾ ನೀವು? ಇಷ್ಟೊಂದು ಯಾಚಿಗೆ ಇಟ್ಕೊಂಡಿದ್ದೀರಾ? ಕೊಡಿ ಮೇಲೆ ಒಂದ್ ಇರ್ಬೇಕು, ಕೊಡಿಯಿಂದ ಅದು ಬರ್ದು, ಇನ್ನೊಂದು ಮೆಲಿಗೆ ಆದ್ರೆ ಒಂದಿರ್ಬೇಕು, ಬೈ ಮೇಲೆ ಸಾಕು. ಎಷ್ಟಿರ್ಬೇಕು? 28 ಬಟ್ಟೆ ಯಾಕೆ ಇಟ್ಕೋಬೇಕು ಅನ್ನೋರು ನಮ್ಮ ತಂದೆಯವರು. ಆದ್ರೆ ಹಾಲ ಅದು ರಿಸೆಪ್ಷನ್ಗೊಂದು, ಆಮೇಲೆ ಮದುವೆಗೊಂದು, ಆಮೇಲೆ ಸಂಜೆ ಇದಕ್ಕೊಂದು, ಅದೆಲ್ಲ ಮ್ಯಾಚಿಂಗು ಎಲ್ಲ. ಇದು ಮ್ಯಾಚಿಂಗು, ಸರ ಮ್ಯಾಚಿಂಗು, ಕುಂಕುಮ ಮ್ಯಾಚಿಂಗು, ಬ್ಲೌಸು, ಇದು ಎಲ್ಲ ಮ್ಯಾಚಿಂಗ್ ಸೆಟ್ ಮಾಡಿ 8, 10, 15 ಸೆಟ್ ಮಾಡ್ಕೋರು. ಅದು ಬೆಳೀತಾ ಪ್ರತಿ ಹಬ್ಬ, ಗೌರಿ ಹಬ್ಬಕ್ಕೊಂದು, ಗಣೇಶ ಹಬ್ಬಕ್ಕೊಂದು, ಸಂಕ್ರಾಂತಿಗೊಂದು, ಉಗಾದಿಗೊಂದು, ದೀಪಾವಳಿಗೊಂದು, ದೀಪಾವಳಿಗೆ ಆಗೋದು ತಗೊಂಡು ಇಡೋ ಜಾಗ ದಿನ ಬೀರು ಬಿಡ್ತಾ ಹೋಗೋದು. ಸೇರಿಸ್ಕೊಪ್ಪ ಶೀತೋಷ್ಟಾದಿಗಳನ್ನ. ಕಿಂ ಪುನಸ್ತತ್ಸದ್ ಆಯ್ತಾ ಟೈಮ? ಚೆನ್ನಾಗಿತ್ತು. ಮತ್ತೆ ವಿಷಯ ಸೂಪರ್ ಆದ ವಿಷಯ, ಅದ್ಭುತ ವಿಷಯ.